ರಾಧೆ ರಾಧೆ. ಹಲೋ ಮೈ ಬ್ಯೂಟಿಫುಲ್ ಸೋಲ್ಸ್, ವೆಲ್ಕಮ್ ಬ್ಯಾಕ್ ಟು ಡೆಸ್ಟಿನಿ ಡೆಕೋಡೆಟ್ ಟ್ಯಾರೋ. ಸೊ ಸೀರೀಸ್ ಮಾಡ್ತದಲ್ಲ. ಸೊ ಇವತ್ತು ಏರ್ ಸೈನ್ಸ್ ಜೆಮಿನಿ, ಲಿಬ್ರಾ, ಅಕ್ವೇರಿಯಸ್, ಮಿಥುನ ರಾಶಿ, ತುಲಾ ರಾಶಿ, ಕುಂಭ ರಾಶಿ ಅವರಿಗೆ ಮುಂದೆ ಬರುವ 6 ತಿಂಗಳು ಹೇಗಿರುತ್ತೆ ಅಂತ ನೋಡೋಣ. ಸರಿನಾ? ಸೊ ಮುಂಬರುವ 6 ತಿಂಗಳು ಹೇಗಿರುತ್ತೆ. ಸಮಥಿಂಗ್ ಇಸ್ ಕಂಪ್ಲೀಟಿಂಗ್ ಇನ್ ಯುವರ್ ಲೈಫ್. ಓಕೆ, ಒಂದು ಸೈಕಲ್ ಕಂಪ್ಲೀಟ್ ಮಾಡಿ ನೀವು ಲೈಫಲ್ಲಿ ಮೂವ್ ಆಗ್ತಾ ಇದ್ದೀರಾ. ಸೊ ಲೆಟ್ ಮಿ ಟೇಕ್ ಕಾರ್ಡ್ಸ್ ಎಲ್ಲ ತಗೋಬಿಡೋಣ. ರಾಧಾಕೃಷ್ಣ, ಪ್ಲೀಸ್ ಗೈಡ್ ನನ್ನ ವ್ಯೂವರ್ಸ್ ಯಾರೆಲ್ಲ ಇದ್ದಾರೆ. ಏರ್ ಸೈನ್ಸ್ ಜೆಮಿನಿ, ಲಿಬ್ರಾ, ಅಕ್ವೇರಿಯಸ್, ಮಿಥುನ, ತುಲಾ ಮತ್ತೆ ಕುಂಭರಾಶಿಯವರು, ಪ್ಲೀಸ್ ಅವ್ರಿಗೆ ವಾವ್ ಜಡ್ಜ್ಮೆಂಟ್ ಕಾರ್ಡ್ ಗೈಡ್ ಮಾಡಿ. ಫಸ್ಟ್ ಕಾರ್ಡ್ಸ್ ತಗೊಂತೀನಿ, ಆಮೇಲೆ ಎಲ್ಲದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಸೊ ಮುಂಬರುವ 6 ತಿಂಗಳು ಲೈಫಲ್ಲಿ ಏನೆಲ್ಲ ಅವರು ಅಟ್ರಾಕ್ಟ್ ಮಾಡ್ತಾರೆ ಮತ್ತೆ ಯಾವುದರ ಬಗ್ಗೆ ಅವರು ಹುಷಾರಾಗಿರ್ಬೇಕು. ಅವರ ಮುಂದಿನ 6 ತಿಂಗಳ ಎನರ್ಜಿ 6 ಮಂತ್ ಯಾಕೆ ಅಂತ ಅಂದ್ರೆ ಮೇ ಅಲ್ಲಿ ಮತ್ತೆ ಗುರುಗ್ರಹ ಟ್ರಾನ್ಸಿಟ್ ಆಗ್ತಾ ಇದೆ. ಸೊ ಅವಾಗ ಮತ್ತೆ ನಾವು ಚೆಕ್ ಮಾಡೋಣ, ಹೊಸದಾಗಿ ಎನರ್ಜೀಸ್ನ ನಾವು ಚೆಕ್ ಮಾಡೋಣ. ಸೊ ಏರ್ ಸೈನ್ಸ್ ಯಾರೆಲ್ಲ ಇದ್ದೀರಲ್ಲ, ಜೆಮಿನಿ, ಲಿಬ್ರಾ, ಅಕ್ವೇರಿಯಸ್, ಸೊ ನಿಮಗೆ ತುಂಬಾ ಇಂಟೆಲಿಜೆನ್ಸ್ ಇರುತ್ತೆ. ಯು ಆರ್ ವೆರಿ ಇಂಟೆಲಿಜೆಂಟ್ ಮತ್ತೆ ಇಂಟೆಲೆಕ್ಚುಯಲ್ ಪರ್ಸನ್ಸ್ ಅಂತ ಹೇಳ್ತೀವಿ. ಓ ನೈಸ್, ತುಂಬಾ ಪಾಸಿಟಿವ್ ಕಾರ್ಡ್ಸೇ ಬರ್ತಾ ಇದೆ. ಯಾ, ಥ್ಯಾಂಕ್ ಯು ಸೋ ಮಚ್ ರಾಧಾಕೃಷ್ಣ. ರಾಧೆ ಶ್ಯಾಮ್, ರಾಧೆ ರಾಧೆ. ಪ್ಲೀಸ್ ಗೈಡ್ ಮೋರ್ ಕಾರ್ಡ್ಸ್. ಸೊ ತುಂಬಾ ಇಂಟೆಲಿಜೆಂಟ್ ಇರುವಂಥ ಪರ್ಸನ್ಸ್ ನೀವು. ಓಕೆ, ಆ್ಯಂಡ್ ಐಡಿಯಾಸು, ಕ್ರಿಯೇಟಿವಿಟಿ ತುಂಬ ಇರುವಂಥ ಪರ್ಸನ್ಸು. ಸ್ವಲ್ಪ ನೀವು ಎಮೋಷ್ನಲಿ ಇನ್ಡೆಪ್ತ್ ಹೋಗೋದಕ್ಕೆ ಕಷ್ಟಪಡ್ತೀರಾ, ಅಂದರೆ ಎಮೋಷ್ನಲಿ ಕಮಿಟ್ಮೆಂಟ್ಸ್ನ ಕೊಡಲಿಕ್ಕೆ ಕಷ್ಟಪಡ್ತೀರಾ. ಸಿ, ಸಮಥಿಂಗ್ ಈಸ್ ಕಂಪ್ಲೀಟಿಂಗ್ ಅಂತ ನಾನು ಹೇಳಿದೆ. ಸೊ ದಟ್ ಡೆತ್ ಕಾರ್ಡ್ ಬಂದಿದೆ. ಒಂದು ಸೈಕಲ್ನ ಕಂಪ್ಲೀಟ್ ಮಾಡಿ ನೀವು ಮುಂದೆ ಹೋಗ್ತಿರೋದು ಕಾಣಿಸ್ತಾ ಇದೆ. ಸೆಲೆಬ್ರೇಷನ್ ಕಾಣಿಸ್ತಾ ಇದೆ, ಲಾಟ್ ಆಫ್ ಸೆಲೆಬ್ರೇಷನ್. ಯಾ, ಲಾಟ್ ಆಫ್ ಸೆಲೆಬ್ರೇಷನ್ಸ್ ಮಾಡ್ತೀರಾ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ. ಆಮೇಲೆ ಮ್ಯಾರೇಜ್ ಕಾರ್ಡ್ ಕೂಡ ಬಂದಿದೆ. ಓಕೆ, ಫ್ಯಾಮಿಲಿಗೋಸ್ಕರ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಹೋಗ್ತಾ ಇರೋದು ಕೂಡ ಕಾಣಿಸ್ತಿದೆ. ಅಂಡ್ ಫಿನಾನ್ಷಿಯಲ್ ಅಬೆಂಡೆನ್ಸ್ ಕೂಡ ಕಾಣಿಸ್ತಾ ಇದೆ. ನೀವು ಏನೋ ಒಂದು ದೊಡ್ಡ ಪರ್ಪಸ್ಗೋಸ್ಕರ ಕೆಲಸ ಮಾಡ್ತಾ ಇದ್ದೀರಾ. ಓಕೆ, ಬೇರೆಯವ್ರ ತರ ಒಂದು ಸ್ಮಾಲ್ ಪರ್ಪಸ್ ಕೆಲಸ ಮಾಡ್ತಾ ಇಲ್ಲ. ಕೆಲವ್ರದ್ದು ಜೀವನದ ಉದ್ದೇಶ ಬಹಳ ದೊಡ್ಡದಿದೆ. ಹ್ಯಾವ್ ಟು ಐಡೆಂಟಿಫೈ ದಟ್. You have to identify that. Oh, nice. Okay. And ಕೆಲವರೆಲ್ಲ ನಿಮ್ಮ ಚೈಲ್ಡ್ಹುಡ್ ಫ್ರೆಂಡ್ಸ್ ಜೊತೆ ರಿಯೂನಿಯನ್ ಆಗ್ತಾ ಇರೋದು ಕಾಣಿಸ್ತಾ ಇದೆ. ಆ್ಯಂಡ್ ಫ್ಯಾಮಿಲಿ ಜೊತೆ ರಿಯೂನಿಯನ್ ಆಗ್ತಿರೋದು ಕಾಣಿಸ್ತಾ ಇದೆ. ಕೆಲವರು ಸೋಲ್ಮೇಟ್ ಜೊತೆ ರಿಯೂನಿಯನ್ ಆಗ್ತಾ ಇರೋದು ಕಾಣಿಸ್ತಾ ಇದೆ. ಓಕೆ ಓಕೆ, ಫಸ್ಟ್ ಇದನ್ನ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ ಕಾರ್ಡ್ಸು. ಸಿ, ದಿಸ್ ಇಸ್ ದ ಮ್ಯಾರೇಜ್ ಕಾರ್ಡ್. ಸೊ ಆಲ್ರೆಡಿ ನೀವು ಒಂದು ಪಾಸ್ಟ್ ಥಿಂಗಲ್ಲಿ ತುಂಬ ಬ್ಯಾಡ್ ನೆಗೆಟಿವ್ ಎನರ್ಜಿನ ಆಲ್ರೆಡಿ ನೀವು ಫೇಸ್ ಮಾಡಿದ್ದೀರಾ. ಬಟ್ ಪಾಸ್ಟಲ್ಲಿ ನೀವು ಕುತ್ಕೊಂಡಿದ್ರೆ ಮೂವ್ ಆನ್ ಆಗಿಲ್ಲ ಅಂದರೆ ನೀವೇ ಎನರ್ಜಿಗೆ ಬರೋಕ್ಕಾಗೋದಿಲ್ಲ, ಅಂದರೆ ಹೊಸ ಸೋಲ್ಮೇಟನ್ನು ಅಟ್ರಾಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಯಾರೆಲ್ಲ ಪಾಸ್ಟ್ ರಿಲೇಶನ್ಶಿಪ್ಪಲ್ಲಿ ಇನ್ನೂ ಥಿಂಕ್ ಮಾಡ್ತಾ ಕೂತಿದ್ದೀರಾ, ನಿಮಗೆ ಒಂದು ಸ್ಟ್ರಾಂಗ್ ಮೆಸೇಜ್ ಏನು ಅಂತ ಅಂದರೆ ಯೂನಿವರ್ಸಿಂದ, ಯು ಹ್ಯಾವ್ ಟು ಲೆಟ್ ಗೋ ಆಫ್ ಯುವರ್ ಪಾಸ್ಟ್. ನಿಮ್ಮ ಪಾಸ್ಟ್ನ ಇವಾಗ ಲೆಟ್ ಗೋ ಮಾಡುವಂಥ ಟೈಮ್ ಇದು. ನೀವು ಯಾವಾಗ ಹಳೇದನ್ನ ಬಿಟ್ಟು ಹಳೇದ್ರಿಂದ ಲೆಟ್ ಗೋ ಮಾಡಿ ಹೊರಗಡೆ ಬರ್ತೀರಾ, ಆಗ ನೀವು ಹೊಸದನ್ನೆಲ್ಲ ಅಟ್ರಾಕ್ಟ್ ಮಾಡ್ತೀರಾ. ಖಂಡಿತವಾಗ್ಲೂ ಒಂದು ಸ್ಟೇಬಲ್ ರಿಲೇಶನ್ಶಿಪ್ ಕಾಣಿಸ್ತಾ ಇದೆ ನಿಮ್ಮ ಲೈಫಲ್ಲಿ. ಒಂದು ಸ್ಟೆಬಿಲಿಟಿ, ಒಂದು ಹ್ಯಾಪಿ ಫ್ಯಾಮಿಲಿ ಮತ್ತೆ ಲಾಂಗ್ ಟರ್ಮ್ ಫ್ಯಾಮಿಲಿ ಕಾಣಿಸ್ತಾ ಇದೆ. ಓಕೆ, ಸೊ ನಥಿಂಗ್ ಟು ವರಿ. ಒಂದು ಸ್ಟ್ರಾಂಗ್ ಫೌಂಡೇಶನ್ನ ನೀವು ಹಾಕೋತಿದ್ದೀರಾ. ಅಪ್ಕಮಿಂಗ್ 6 ಮಂತ್ ಎನರ್ಜೀಸ್ ಇದು. ಏರ್ ಸೈನ್ಸ್ ಯಾರೆಲ್ಲ ಇದ್ದೀರಾ, ಜೆಮಿನಿ, ಲಿಬ್ರಾ, ಅಕ್ವೇರಿಯಸ್, ನಿಮ್ಮ ಕ್ರಿಯೇಟಿವಿಟಿ ಮೇಲೆ ನೀವು ವರ್ಕ್ ಮಾಡಿ. ಓಕೆ, 10 ಆಫ್ ಪೆಂಟಿಕಲ್ಸ್ ಬಂದಿದೆ. ಆಬ್ವಿಯಸ್ಲಿ ಯು ಆರ್ ಅಟ್ರಾಕ್ಟಿಂಗ್ ಸೋ ಮಚ್ ಆಫ್ ಮನಿ. ಓಕೆ, ಮನಿ ಅಬಂಡೆನ್ಸ್ ತುಂಬಾ ಅಟ್ರಾಕ್ಟ್ ಮಾಡ್ತೀರಾ ಈ 6 ಮಂತಲ್ಲಿ. ನಿಮ್ಮ ಕರಿಯರ್ ಮೇಲೂ ತುಂಬಾ ಪ್ಯಾಷನ್ ಆಗಿ ನೀವು ವರ್ಕ್ ಮಾಡ್ತಾ ಇದ್ದೀರಾ. ಆ್ಯಂಡ್ ನಿಮ್ಮ ಮನೆಯಲ್ಲಿ ಯಾರಾದರೂ ಹಿರಿಯರು, ತುಂಬಾ ನಾಲೆಜ್ ಇರುವಂಥವ್ರು ನಿಮಗೆ ಒಂದು ಅಡ್ವೈಸ್ ಅನ್ನ ಮಾಡಿದಾಗ ನೀವು ಅದನ್ನ ಕೇಳಬೇಕಾಗತ್ತೆ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಅಥವಾ ನಿಮ್ಮ ಸುತ್ತ ಯಾರೊಬ್ರು ಹಿರಿಯರು ಒಂದು ವಿಷಯದ ಬಗ್ಗೆ ತುಂಬಾ ತಿಳ್ಕೊಂಡಿರುವಂಥ ವ್ಯಕ್ತಿಗಳು ನಿಮ್ಗೆ ಒಂದಷ್ಟು ಅಡ್ವೈಸ್ ಅನ್ನ ಮಾಡ್ತಾರೆ. ಅವ್ರ ಮಾತನ್ನ ಕೇಳಿ, ಅಂಥವ್ರ ಜೊತೆಯಲ್ಲಿ ನೀವು ಸಹವಾಸದಲ್ಲಿ ಇರಿ. ಆಮೇಲೆ ನಿಮ್ಮ ಸುತ್ತ ಒಂದಿಬ್ರು ಲಾಯಲ್ ಫ್ರೆಂಡ್ಸ್ಗಳಿದ್ದಾರೆ, ಅವರ ಮಾತನ್ನ ಕೇಳಿ, ಅವರ ಸಂಘವನ್ನ ಬಿಡ್ಲಿಕ್ಕೆ ಹೋಗ್ಬೇಡಿ ಏನೇ ಬಂದ್ರು ಕೂಡ. ಸೊ ಒಂದು ರಿಯೂನಿಯನ್ ಕಾಣಿಸ್ತಿದೆ. ಯಾರಾದ್ರೂ ಸೋಲ್ಮೇಟ್ಸ್ ಇಂದ ದೂರ ಆಗಿದ್ರೆ ಖಂಡಿತ ಒಂದು ರಿಯೂನಿಯನ್ ಕಾಣಿಸ್ತಿದೆ. ಫ್ಯಾಮಿಲಿಯಿಂದ ದೂರ ಆಗಿದ್ರೆ ನಿಮ್ಮ ಫ್ಯಾಮಿಲಿ ರಿಯುನೈಟ್ ಆಗ್ತಿರೋದು ಕಾಣಿಸ್ತಾ ಇದೆ. ಸೊ 6 ಆಫ್ ಕಪ್ಸ್, ಒಂದು ಎಮೋಷನಲ್ ಫುಲ್ಫಿಲ್ಮೆಂಟು ಕಾಣಿಸ್ತಾ ಇದೆ. ಓಕೆ, ಆ್ಯಂಡ್ ಚೈಲ್ಡ್ಹುಡ್ ಫ್ರೆಂಡ್ಸು ಯಾರಾದರೂ ನೀವು ಬೆಸ್ಟ್ ಫ್ರೆಂಡ್ಸ್ ಇದ್ದು ದೂರ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಅಗೇನ್
ರೀಯುನೈಟ್ ಆಗ್ತಾ ಇರೋದು ಕಾಣಿಸ್ತಾ ಇದೆ. ಇಟ್ಸ್ ವೆರಿ ಬ್ಯೂಟಿಫುಲ್, ನಥಿಂಗ್ ಟು ವರಿ. ಸೊ ಎಮೋಷನಲಿ ನೀವು ಇಲ್ಲಿವರೆಗೂ ತುಂಬಾ ಡ್ರೈನ್ ಫೀಲ್ ಮಾಡಿದ್ದೀರಾ. ಓಕೆ, ಸೊ ನನ್ಗೋಸ್ಕರ ಯಾರು ಇಲ್ಲ, ನನ್ನನ್ನು ಯಾರು ಅರ್ಥ ಮಾಡ್ಕೊಳಲ್ಲ, ಹ್ಮ್ ನಾನ್ ಮಾತ್ರ ಎಲ್ಲರನ್ನೂ ಅರ್ಥ ಮಾಡ್ಕೊಬೇಕು, ಈ ತರದ ಒಂದು ಭಾವನೆಯಿಂದ ನೀವು ಇಷ್ಟು ದಿನ ನೀವು ಸಫರ್ ಆಗಿದ್ರಲ್ವಾ, ಇನ್ ಮುಂದೆ ಆ ರೀತಿ ಸಫರ್ ಆಗುವಂತ ಅವಶ್ಯಕತೆ ಇಲ್ಲ. ನೋಡಿ, 10-10 ಎನರ್ಜೀಸ್ ತುಂಬಾ ರಿಪೀಟೆಡ್ ಇದೆ. ಸೊ 10-10 ಎಲ್ಲ ಯಾರು ನೋಡ್ತಾ ಇದ್ದೀರಾ, ಆಬ್ವಿಯಸ್ಲಿ ನೀವು ಹೊಸ ಲೈಫ್ಗೆ ನ್ಯೂ ಬಿಗಿನಿಂಗ್. 2026 ಆಲ್ರೆಡಿ ಇಟ್ಸ್ ಅ ಗ್ರೇಟ್ ಸೈನ್ ಫಾರ್ ಎವ್ರಿ ಒನ್ ಟು ಬಿಗಿನ್ ವಿತ್ ಅ ನ್ಯೂ ಎನರ್ಜಿ, ನ್ಯೂ ಮೈಂಡ್ ಸೆಟ್. ಓಕೆ, ನ್ಯೂ ಬಿಗಿನಿಂಗ್ ಇದು 2026. ಸೊ ಹಾಗಿರ್ಬೇಕಾದ್ರೆ ಎಲ್ಲರ ಲೈಫಲ್ಲೂ ಒಂದಲ್ಲ ಒಂದು ವಿಷಯದಲ್ಲಿ ನಾವು ಹಳೇದನ್ನ ಬಿಟ್ಟು ಹೊಸದ್ರ ಕಡೆಗೆ ಮೂವ್ ಆಗ್ಬೇಕಾಗತ್ತೆ. ಅಂಡ್ ಮೈಂಡ್ ಸೆಟ್ ಆಗಿರ್ಬೋದು, ನಮ್ಮಲ್ಲೇ ಇರುವಂತ ಕೆಲವೊಂದು ಬ್ಯಾಡ್ ಥಿಂಗ್ಸ್ ಆಗಿರ್ಬೋದು, ನೆಗೆಟಿವ್ ಥಿಂಕಿಂಗ್ ಪ್ಯಾಟರ್ನ್ ಇರ್ಬೋದು, ಸೋ ಮೆನಿ ಥಿಂಗ್ಸ್. ಸೊ ಹಾಗಾಗಿ ನಿಮ್ಗೊಂದು ಸ್ಟ್ರಾಂಗ್ ಕರೆ. ಸೊ ನಿಮ್ಮ ಲೈಫ್ ಪರ್ಪಸ್ ಅನ್ನ ನೀವು ಫೈಂಡ್ ಮಾಡ್ಕೋಬೇಕಾಗತ್ತೆ. ಜಡ್ಜ್ಮೆಂಟ್ ಕಾರ್ಡ್ ಹೇಳ್ತಿದೆ. ಸೊ ಇಲ್ಲಿವರೆಗೂ ಒಳ್ಳೆ ಕರ್ಮಗಳನ್ನ ಯಾರು ಮಾಡ್ತಾ ಬಂದಿದ್ದೀರಾ ಮನ್ಸಿಂದ, ಯಾರಿಗೂ ತೊಂದರೆ ಮಾಡದೆ, ಯಾರಿಗೂ ನೋವು ಮಾಡದೆ, ನೀವು ನಿಮ್ಮ ನೋವನ್ನ ಅನುಭವಿಸ್ತಾ ಬಂದಿದ್ದೀರಾ, ನಿಮ್ಮ ಕರ್ಮಗಳನ್ನ ನೀವು ಕಳ್ಕೊತಾ ಇದ್ದೀರಾ. ಅಂಡ್ ತುಂಬಾ ಜನ ಇಲ್ಲಿ ದೇವ್ರನ್ನ ಪ್ರೇ ಮಾಡ್ತಾ ಎಲ್ಲ ಭಗವಂತನಿಗೆ ಬಿಟ್ಟಿದ್ದೀರಾ. ಭಗವಂತ ನೀನೇ ನೋಡ್ಕೊಳಪ್ಪ, ನಂದೇನೂ ಇಲ್ಲ, ನನಗ್ ಸಾಕಾಗ್ಬಿಟ್ಟಿದೆ ಜೀವನದಲ್ಲಿ, ಇನ್ನು ನೀನ್ ಹೇಗೆ ಇಡ್ತೀಯೋ ಹಾಗೆ ನನ್ನ ಜೀವನ ಅಂತ ಸರೆಂಡರ್ನ ಆಗಿದ್ದೀರಾ. ದಟ್ ಇಸ್ ವೆರಿ ಗುಡ್. ಯಾವಾಗ ನೀವು ಗಾಡಿಗೆ ಸರೆಂಡರ್ ಆಗ್ತೀರಾ, ಆವಾಗ ನಿಮ್ಮ ಲೈಫಲ್ಲಿ ಸಾಕಷ್ಟು ಬದಲಾವಣೆಗಳು ಖಂಡಿತವಾಗ್ಲೂ ಬರುತ್ತೆ. ಸೊ ಇನ್ನೂ ಯಾರಾದ್ರೂ ಸರೆಂಡರ್ ಆಗಿಲ್ಲ ಅಂದ್ರೆ ದೇವ್ರನ್ನ ನಂಬಿ, ಯೂನಿವರ್ಸ್ ಅನ್ನ ನಂಬಿ ನೀವು ಸರೆಂಡರ್ನ ಆಗ್ಬೇಕಾಗತ್ತೆ. ಓಕೆ, ಸರೆಂಡರ್ ಯುವರ್ ಸೆಲ್ಫ್. ಓಕೆ, ಅಂಡ್ ಒಂದ್ ಸೋಲ್ ಕಾಲಿಂಗ್ ಇದೆ ನಿಮ್ಗೆ, ಒಳಗಿಂದ ಒಂದ್ ಸೋಲ್ ಕಾಲಿಂಗ್ ಇದೆ. ಇಲ್ಲ, ನೀನ್ ಈ ತರ ಸಣ್ಣ ಪರ್ಪಸ್ಗೋಸ್ಕರ ನೀನು ಹುಟ್ಟಿಲ್ಲ, ನೀನೇನೋ ಒಂದು ಬಿಗ್ ಆಗಿ ಅಚೀವ್ ಮಾಡೋದಕ್ಕೆ, ಒಂದೇನೋ ಬಿಗ್ ಥಿಂಗ್ಸ್ ನ ಮಾಡೋದಕ್ಕೆ ನೀನ್ ಹುಟ್ಟಿದ್ಯಾ ಅಂತ ಹೇಳಿ ನಿನಗೆ ಒಳಗಿಂದ ಒಂದು ವಾಯ್ಸ್ ಬರ್ತಾ ಇರುತ್ತೆ. ಆ ನಿಮ್ಮ ಡ್ರೀಮ್ಸ್ ಏನಿರುತ್ತೆ ಅದ್ರ ಮೇಲೆ ನೀವು ವರ್ಕ್ ಮಾಡಿ, ದೇವ್ರ ಮೇಲೆ ಎಲ್ಲವನ್ನು ಬಿಟ್ಟು ಕರ್ಮವನ್ನ ನೀವು ಮಾಡ್ತಾ ಹೋಗಿ, ಪ್ರತಿಫಲವನ್ನ ಭಗವಂತನಿಗೆ ಬಿಡಿ. ಓಕೆನಾ? ನಿಮ್ಮ ಸೋಲ್ ಪರ್ಪಸ್ ಅನ್ನ ಇಲ್ಲಿ ಫೈಂಡ್ ಮಾಡ್ಕೋಬೇಕಾಗತ್ತೆ. ಮೇನ್ ಆಗಿ ಅದೇ, ಫೈಂಡಿಂಗ್ ಯುವರ್ ಸೋಲ್ ಪರ್ಪಸ್. ಸೊ 10-10-10 ಏಂಜಲಿಕ್ ನಂಬರ್ ಯಾರು ನೋಡ್ತಾ ಇದ್ದೀರಾ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. 666 ಯಾರು ನೋಡ್ತಿದ್ದೀರಾ? ತುಂಬಾನೇ ಒಂದು ವೆರಿ ಪಾಸಿಟಿವ್ ಎನರ್ಜಿ, ಮನಿ ರಿಲೇಟೆಡ್ ಅಂಡ್ ಲಕ್ಸುರಿ ರಿಲೇಟೆಡ್, ಬ್ಯೂಟಿ ರಿಲೇಟೆಡ್. 666 ತುಂಬಾ ಇದೆ ಇಲ್ಲಿ ಎನರ್ಜಿ. ಸೊ 444 ನಿಮ್ಮ ಲೈಫ್ ಅಲ್ಲಿ ಸ್ಟೆಬಿಲಿಟಿಯನ್ನ ನೋಡುವಂತ ಟೈಮ್ ಇದು. ನಿಮ್ಮ ಲೈಫ್ ಅಲ್ಲಿ ಸಾಕಷ್ಟು ಹಣಕಾಸನ್ನ, ಅಬಂಡೆನ್ಸ್ ನ ನೋಡುವಂಥದ್ದು, ಜಾಯ್ ಅನ್ನ ನೋಡುವಂಥದ್ದು, ಲಕ್ಸುರಿಯನ್ನ ನೋಡುವಂಥದ್ದು ಟೈಮ್ ಇದು. ಓಕೆ, ಅಂಡ್ ನಿಮ್ಮ ಫ್ಯಾಮಿಲಿಯಲ್ಲಿ ನಿಮ್ಮ ಫ್ಯಾಮಿಲಿಯನ್ನ, ಹೋಲ್ ಫ್ಯಾಮಿಲಿಯನ್ನ ನೀವು ಲೀಡ್ ಮಾಡ್ತೀರಾ ಇನ್ ಅ ಗುಡ್ ಸೆನ್ಸ್. ಓಕೆ, ನಿಮ್ಮ ಹೋಲ್ ಫ್ಯಾಮಿಲಿ ಏನಿದೆ ಅವರನ್ನ ನೀವು ಫಿನಾನ್ಷಿಯಲಿ ನೀವು ಲೀಡ್ ಮಾಡ್ತೀರಾ. ಸೊ ನಿಮ್ಮ ಮೇಲೆ ಅವರು ಡಿಪೆಂಡೆನ್ಸಿ ಆಗ್ತಾರೆ. ಸೊ ಆ ರೀತಿ ನಿಮ್ಮ ಫ್ಯಾಮಿಲಿಯನ್ನ ನೀವು ಲೀಡ್ ಮಾಡ್ತೀರಾ. ಯು ಆರ್ ದ ಅರ್ನರ್, ಬ್ರೆಡ್ ಅಂಡ್ ಬಟರ್ ಅರ್ನ್ ಮಾಡುವಂತ ಪರ್ಸನ್ ನೀವೇ ಇರ್ತೀರಾ. ಓಕೆ, ಸೊ ಹಾಗಾಗಿ ಅಂಡ್ ನಿಮ್ಮ ಸ್ಕಿಲ್ಸ್ ಮೇಲೆ ನೀವು ವರ್ಕ್ ಮಾಡೋದು ಕಾಣಿಸ್ತಿದೆ. ಅಪ್ಕಮಿಂಗ್ 6 ಮಂತ್ ಅಲ್ಲಿ ಯು ಆರ್ ವರ್ಕಿಂಗ್ ಆನ್ ಯುವರ್ ಸ್ಕಿಲ್ಸ್. ಸರಿನಾ? ಸೊ ಸ್ಕಿಲ್ಸ್ ಮೇಲೆ ಚೆನ್ನಾಗಿ ವರ್ಕ್ ಮಾಡಿ. ಅಕಸ್ಮಾತ್ ಇಲ್ಲಿವರೆಗೂ ತುಂಬಾ ನಿಮ್ಮ ವರ್ಕ್ ಮಾಡಿ ನೀವು ನಿಮ್ಮ ಪ್ರೊಫೆಷನಲ್ಲಿ ತುಂಬಾ ಟೈಮ್ ಎನರ್ಜಿ ಎಲ್ಲ ಹಾಕಿರ್ತೀರಾ, ರಿಸಲ್ಟ್ ಬಂದಿಲ್ಲ ಅಂತ ಒಂದು ಬೇಜಾರಲ್ಲಿ ಇರ್ತೀರಾ. ಬಟ್ ಅಪ್ಕಮಿಂಗ್ 6 ಮಂತ್ ಅಲ್ಲಿ ಖಂಡಿತವಾಗ್ಲೂ ಅದು ರಿಸಲ್ಟ್ ಬರುತ್ತೆ. ಅಂಡ್ ಕೆಲವರಿಲ್ಲ ಇಲ್ಲಿ ಎಮೋಷನಲ್ ಲಾಸ್ ಅಲ್ಲಿ ಇದ್ರಲ್ಲ, ನೀವ್ ಹೆಂಗೆ ಅಂದ್ರೆ ನಿಮ್ಮ ಸುತ್ತ ನಿಮ್ಗೆ ನಿಮ್ಮ ಹತ್ರ ನೀವೇನ್ ಕಳ್ಕೊಂಡಿದ್ದೀರಾ ಇವಾಗ, ಅದಕ್ಕಿಂತ ಬೆಸ್ಟ್ ಆಫರ್ ದೇವ್ರು ನಿಮಗೆ ಆಫರ್ ಮಾಡ್ತಾ ಇದಾರೆ, ಗಾಡ್ ಕೊಡ್ತಾ ಇದಾರೆ. ಬಟ್ ಸ್ಟಿಲ್ ನೀವೇನು ಅಂದ್ರೆ ಒಂದು ಪಾಸಿಟಿವ್ನೆಸ್ ಅಲ್ಲಿ ಕೂತಿದ್ದೀರಾ. ಇಲ್ಲ, ನನಗ್ ಬೇಡ, ಹಠ ಹಠ ಮಾಡ್ಕೋತಾ ಕೂತಿದ್ದೀರಾ. ನನಗ್ ಬೇಡಪ್ಪ, ನನ್ನಿಂದ ನನಗೆ ಇಷ್ಟ ಆಗಿರೋದನ್ನ ಕೊಟ್ಟಿಲ್ಲ, ಕಿತ್ಕೊಂಡಿದ್ದೀರಾ, ನನಗೆ ಏನು ಬೇಡ, ಆ ತರ ಒಂದು ಮೈಂಡ್ ಸೆಟ್ ಅಲ್ಲಿ ಕೂತಿದ್ದೀರಾ. ಆ ತರ ಕುತ್ಕೋಬೇಡಿ. ದೇವ್ರು ನಿಮ್ಗೆ ಏನು ಆಫರ್ ಮಾಡ್ತಾರೆ ಅದನ್ನ ಅಕ್ಸೆಪ್ಟ್ ಮಾಡಿ. ಬಿಕಾಸ್ ಸಮ್ ಟೈಮ್ಸ್ ನಮ್ಗೆ ಕಾಣಿಸ್ದೇ ಇರೋದು ತುಂಬಾ ವಿಷಯಗಳಿರುತ್ತೆ, ನಮಗ್ ಗೊತ್ತಾಗೋದಿಲ್ಲ. ಓಕೆನಾ? ಹಾಗಾಗಿ ಏನ್ ಮಾಡ್ಬೇಕು, ಸೊ ಕೆಲವೊಮ್ಮೆ ನಾವು ನಮ್ಮ ಒಂದು ಇಷ್ಟಗಳನ್ನ ಲೆಟ್ಕೊ ಮಾಡಿ, ಕೆಲವೊಂದನ್ನ ಒಂದು ಬ್ರಾಡ್ ಮೈಂಡ್ ಸೆಟ್ ಇಂದ, ಒಂದು ಪಾಸಿಟಿವ್ ಆಟಿಟ್ಯೂಡ್ ಇಂದ ನಾವು ಅದನ್ನ ಅಕ್ಸೆಪ್ಟ್ ಮಾಡ್ಲೇಬೇಕಾಗತ್ತೆ. ಸರಿನಾ? ಸೊ ಆ ರೀತಿ ಕಾಣಿಸ್ತಾ ಇದೆ. ಸೊ ಆಕ್ಚುಲಿ ಎಮೋಷನಲಿ ಫುಲ್ಫಿಲ್ಮೆಂಟ್ ಆಗುವಂತಹ ಥಿಂಗ್ಸ್ ನಿಮ್ಗೆ ಇದೆ ನಿಮ್ ಲೈಫ್ ಅಲ್ಲಿ. ಬಟ್ ನೀವ್ ಅದನ್ನ ನಿಮ್ ಸುತ್ತಾನೆ ಇದೆ, ನೀವ್ ಅದನ್ನ ಐಡೆಂಟಿಫೈ ಮಾಡ್ತಾ ಇಲ್ಲ. ನನಗ್ ಬೇಡ ಅಂತ ಹೇಳಿ ಮುನಿಸ್ಕೊಂಡ್ ಕೂತಿದ್ದೀರಾ. ಆ ರೀತಿ ಕುತ್ಕೊಳ್ಬೇಡಿ. ಸರಿ, ಹೊರಗ್ ಬನ್ನಿ. ಅಂಡ್ ತುಂಬಾ ಜನ ವರ್ಕ್ ರಿಲೇಟೆಡ್ ಫ್ಯಾಮಿಲಿ ಸಮೇತ ನೀವು ಮೂವ್ ಆಗ್ತಿರೋದು ಕಾಣಿಸ್ತೆ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ. ದಟ್ಸ್ ಗುಡ್. ಆ ರೀತಿ ಮೂವ್ ಆಗುವಂತ ಸಿಚುವೇಶನ್ಸ್ ನಿಮ್ಗೆ ಈ ಅಪ್ಕಮಿಂಗ್ 6 ಮಂತ್ಸ್ ಅಲ್ಲಿ ಬರ್ಬೋದು. ಸೊ ಹೆದರುವಂತದ ಅವಶ್ಯಕತೆ ಏನಿಲ್ಲ. ಅಂಡ್ ಸ್ವಲ್ಪ ಫ್ಯಾಮಿಲಿಲಿ ಎಮೋಷನಲ್, ಆಲ್ರೆಡಿ ಮ್ಯಾರಿಡ್ ಯಾರಿದ್ದೀರಾ ಅವ್ರಿಗೆ
ಸ್ವಲ್ಪ ಎಮೋಷನಲ್ ರೋಲರ್ ಕೋಸ್ಟರ್ ಆಗ್ಬೋದು. ಅಂದ್ರೆ ನಿಮ್ಮ ವೈಫ್ ಜೊತೆಗೆ ಅಥವಾ ಹಸ್ಬೆಂಡ್ ಜೊತೆಗೆ ಏನಾದ್ರೂ ಒಂದು ಭಿನ್ನಾಭಿಪ್ರಾಯಗಳು ಬರುವಂತದ್ದು ಸಾಧ್ಯತೆಗಳಿದೆ. ಅಂಡ್ ನಿಮ್ಮ ಒಂದು ಅಪ್ಪ ಅಮ್ಮ ಈ ತರ ಒಂದು ತುಂಬು ಕುಟುಂಬ ಇದ್ದಾಗ ನಿಮ್ಮ ಒಪಿನಿಯನ್ಸ್ ಬೇರೆ, ಅವ್ರ ಒಪಿನಿಯನ್ಸ್ ಬೇರೆ ಆಗಿ ಒಂದು ಡಿಫರೆನ್ಸ್ ಆಫ್ ಒಪಿನಿಯನ್ಸ್ ಬಂದ್ಬಿಟ್ಟು ಮುಜುಗರದ ಒಂದು ಸಂದರ್ಭಗಳು ಬರಬಹುದು. ಬಟ್ ಮನ್ಸು ಕಹಿ ಆಗುತ್ತೆ. ಆದ್ರೆ ನೀವು ಆ ಪ್ಲೇಸ್ ಸ್ಥಾನ ಪಲಟ ಆಗೋದು ಕಾಣಿಸ್ತಾ ಇದೆ. ನೀವು ಒಂದ್ ಪ್ಲೇಸ್ ಇಂದ ಇನ್ನೊಂದ್ ಪ್ಲೇಸಿಗೆ ಫ್ಯಾಮಿಲಿ ಕರ್ಕೊಂಡು ಮೂವ್ ಆಗ್ತಿರೋದು ಕಾಣಿಸ್ತಾ ಇದೆ. ಆ ತರ ಸಿಚುವೇಶನ್ಸ್ ಬಂದ್ರೆ ನಥಿಂಗ್ ಟು ವರಿ. ಅದು ತಾತ್ಕಾಲಿಕ ಮಾತ್ರ ಆಗಿರತ್ತೆ. ಆ ಆ ಟೈಮಲ್ಲಿ ನಿಮ್ಗೆ ಅದು ತುಂಬಾ ಏನನ್ಸುತ್ತೆ, ನೆಗೆಟಿವ್ ಆಗಿ ಕಾಣಿಸ್ತಾ ಇರತ್ತೆ. ಆದ್ರೆ ಆ ಒಂದು ಟೈಮ್ ಅನ್ನ ನೀವು ದಾಟಿದ್ರಿ, ನೀವು ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಹೋಗಿ ಸೆಟಲ್ ಆದ್ರಿ ಅಂದ್ರೆ ಆಫ್ಟರ್ ದಟ್ ಎವ್ರಿಥಿಂಗ್ ವಿಲ್ ಗೆಟ್ ಸೆಟಲ್. ನಿಮ್ಮ ಮನಸ್ಥಿತಿಗಳು ಕೂಡ ತಿಳಿಯಾಗ್ತದೆ. ಮತ್ತೆ ಆ ಒಂದು ಪರಿಸ್ಥಿತಿಗಳು ಏನಿರುತ್ತೆ ಅದು ಕೂಡ ತಿಳಿಯಾಗಿ ಫ್ಯಾಮಿಲಿಯಲ್ಲಿ ಒಂದು ಹ್ಯಾಪಿನೆಸ್ ನ ನೀವು ಖಂಡಿತವಾಗ್ಲೂ ನೋಡ್ತೀರಾ. ಓಕೆ. ಅಂಡ್ ಇಲ್ಲಿ 8 ಏನ್ ಹೇಳುತ್ತೆ ಅಂತ ಅಂದ್ರೆ, 8 ರೆಫರ್ಸ್ ಟು ಶನಿ ಮಹಾರಾಜರು. ಡಿಸಿಪ್ಲಿನ್ ಇಸ್ ವೆರಿ ಇಂಪಾರ್ಟೆಂಟ್ ನಿಮ್ಗೆ. ಏರ್ ಸೈನ್ಸ್ ಜಮಿನಿ ಲಿಬ್ರಾ ಅಕ್ವೇರಿಯಸ್ ಯಾರಿದ್ದೀರಾ, ಸೊ ಡಿಸಿಪ್ಲಿನ್ ಈ ಇಯರ್ ಇದೆಯಲ್ಲ ಎಲ್ಲರಿಗೂ ಆಕ್ಚುಲಿ ಕೆಲವೊಂದು ರೂಲ್ಸ್ ಎಲ್ಲ ತುಂಬಾ ಕಾಮನ್ ಎಲ್ಲರಿಗೂ. ಒಂದು ಡಿಸಿಪ್ಲಿನ್ ಆಗಿರ್ಬೋದು, ಚೇಂಜಿಂಗ್ ದ ಮೈಂಡ್ ಸೆಟ್ ಆಗಿರ್ಬೋದು, ಪಾಸಿಟಿವ್ ಆಟಿಟ್ಯೂಡ್ ಆಗಿರ್ಬೋದು. ಬಿಕಾಸ್ ಸನ್ ಹೇಗೆ ಹೇಳ್ರಿ, ಏನಾದ್ರೂ ಆಗ್ಲಿ ಅವ್ನು ಯಾವತ್ತೂ ರಜೆ ತಗೊಳೋದಿಲ್ಲ. ಕಂಟಿನ್ಯೂಸ್ಲಿ ಅವನು ಫೋಕಸ್ಡ್ ಆಗಿ ವರ್ಕ್ ಮಾಡ್ತಾನಲ್ಲ, ಸೊ ಅದೇ ತರ ನಾವು ಕೂಡ ಕಂಟಿನ್ಯೂಸ್ಲಿ ಫೋಕಸ್ಡ್ ಆಗಿ ವರ್ಕ್ ಮಾಡ್ಬೇಕು. ಅಂಡ್ ಅವ್ರು ನನಗೆ ಆಮ್, ಏನೋ ಉಪಕಾರ ಮಾಡಿಲ್ಲ ಅನ್ನೋ ರೀಸನ್ಗೆ ಸೂರ್ಯ ನಮಗೆ ಬೆಳಕು ಕೊಡದೇನೆ ಬಿಡಲ್ಲ ಅಲ್ವಾ. ಈಗ ಪ್ರಪಂಚಕ್ಕೆ ನಾನು ಬೆಳಕು ಕೊಡ್ತಾ ಇದ್ದೀನಿ, ಬಟ್ ಪ್ರಪಂಚ ನನಗೇನ್ ಕೊಡ್ತು ಅಂತ ಸೂರ್ಯ ಯೋಚನೆ ಮಾಡಿ ಯಾವತ್ತೂ ನಾನು ಉದಯ ಆಗೋದಿಲ್ಲ ಅಂತ ಒಂದ್ ದಿವಸನೂ ರಜಾ ಹಾಕಿಲ್ಲ ಅವನು. ಸೊ ಅದೇ ತರ ಅದೇ ಆಟಿಟ್ಯೂಡ್ ಅಲ್ಲಿ ನಾವು ಕೂಡ ವರ್ಕ್ ಮಾಡ್ಬೇಕಾಗತ್ತೆ. ಬಿಕಾಸ್ ನಮ್ಮ ಫ್ಯಾಮಿಲಿಯಲ್ಲಿ ಆಗಿರ್ಬೋದು, ನಮ್ಮ ಕೊಲೀಗ್ಸ್ ಆಗಿರ್ಬೋದು, ನಮ್ಮ ಬಾಸ್ ಆಗಿರ್ಬೋದು, ಅಥವಾ ಮತ್ತೆ ನಮ್ಮ ಸುತ್ತ ಇರುವಂತ ಜನ ಕೆಲವೊಮ್ಮೆ ನಾವು ಮಾಡೋ ಒಳ್ಳೆ ಕೆಲಸಗಳನ್ನ ರೆಕಗ್ನೈಸ್ ಮಾಡ್ತಾ ಇರಲ್ಲ, ಅಥವಾ ನಾವು ಪಟ್ಟಿರುವಂತಹ ಶ್ರಮವನ್ನ ರೆಕಗ್ನೈಸ್ ಮಾಡ್ತಾ ಇರಲ್ಲ. ಸೊ ಇಂಥ ಸಂದರ್ಭಗಳಲ್ಲಿ ನಾವು ಯೂಶಲಿ ಮನುಷ್ಯರು ನಾವ್ ಏನಾಗ್ಬಿಡ್ತೀವಿ ಅಂದ್ರೆ ಡಿಮೋಟಿವೇಟ್ ಆಗ್ಬಿಡ್ತೀವಿ. ನಾನು ಇಷ್ಟೆಲ್ಲ ಮಾಡಿದ್ರು ಯಾಕೆ ಅವ್ರು ನನ್ನನ್ನ ರೆಕಗ್ನೈಸ್ ಮಾಡಲ್ಲ, ನನ್ನ ಬಗ್ಗೆ ಇನ್ನೂ ನೆಗೆಟಿವ್ ಆಗಿ ಮಾತಾಡ್ತಾರೆ, ಇನ್ನೂ ತಪ್ಪಾಗಿ ಮಾತಾಡ್ತಾರೆ, ಇನ್ನೂ ತಪ್ಪು ತಿಳ್ಕೊತಾರೆ, ನಾನು ಯಾಕೆ ಮಾಡ್ಬೇಕು, ಎಲ್ಲರಂತೆ ನಾನು ಹಿಂಗೆ ಇದ್ಬಿಡೋಣ ಅನ್ನೋ ಒಂದು ಭಾವನೆ ಬಂದ್ಬಿಡುತ್ತೆ. ಅಂತ ಭಾವನೆಗಳಿಗೆ ನೀವು ಕಿವಿಗೊಡ್ಬಾರ್ದು, ಮನಸ್ಸನ್ನ ಕೊಡ್ಬಾರದು. ಅದರಿಂದ ಹೊರಗೆ ಬಂದು ಏನ್ ಮಾಡ್ಬೇಕು, ಯಾರು ಏನಾದ್ರೂ ತಿಳ್ಕೊಂಡ್ಲಿ, ಯಾರು ಏನಾದ್ರೂ ಮಾಡ್ಲಿ, ಮೇಲೆ ನೋಡ್ಲಿಕ್ಕೆ ಅಂತ ಪರಮಾತ್ಮ ಇದ್ದಾನೆ, ಆ ಭಗವಂತ ಸದಾ ನನ್ನ ಜೊತೆಲಿ ಇದ್ದಾನೆ. ಸೊ ನಾನು ಎಲ್ಲವನ್ನೂ ಒಳ್ಳೆ ಕೆಲಸವನ್ನೇ ಮಾಡ್ತೀನಿ. ಯಾರು ನನಗೆ ಏನು ಮಾಡಿದ್ದಾರೆ ಅನ್ನೋದಕ್ಕಿಂತ ನಾನು ಒಬ್ರಿಗೆ ಏನು ಮಾಡಿದೀನಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾನು ಅವರಿಗೆ ಮನಸ್ಸಿಂದ ಎಷ್ಟು ಒಳ್ಳೇದನ್ನ ಬಯಸಿದೀನಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನಾವು ಮೈಂಡ್ ಸೆಟ್ ಅನ್ನ ಇಟ್ಕೊಂಡು ಮೂವ್ ಆಗ್ಬೇಕಾಗತ್ತೆ. ಓಕೆ. ಅಂಡ್ ಈ ಸಲ ನಿಮ್ಗೊಂದು ಒಳ್ಳೆ ಗುಡ್ ನ್ಯೂಸ್ ಕೂಡ ಬರುತ್ತೆ. ಸೊ ಒಂದು ಮನಿ ರಿಲೇಟೆಡ್, ಅದು ಎಸ್ಪೆಷಲಿ ಮನಿ ರಿಲೇಟೆಡ್, ಕರಿಯರ್ ರಿಲೇಟೆಡ್ ಒಂದು ಒಳ್ಳೆ ಗುಡ್ ನ್ಯೂಸ್ ಅನ್ನ ಕೇಳ್ತೀರಾ. ಅಂಡ್ ನಿಮ್ಮನ್ನ ನೀವು ತುಂಬಾ ಚೆನ್ನಾಗಿ ನೋಡ್ಕೊಂತೀರಾ. ಈ 6 ಮಂತ್ಸ್ ಅಲ್ಲಿ ಸೆಲ್ಫ್ ಡಿಸಿಪ್ಲಿನ್ ಆಗಿ ಸೆಲ್ಫ್ ಕೇರ್, ಸೆಲ್ಫ್ ಲವ್ ಮಾಡ್ತಿರೋದು ಕಾಣಿಸ್ತಾ ಇದೆ. ಅಂಡ್ ನಿಮ್ಮ ಕ್ರಿಯೇಟಿವಿಟಿ ಮೇಲೆ ನೀವು ತುಂಬಾ ಚೆನ್ನಾಗಿ ವರ್ಕ್ ಮಾಡ್ತೀರಾ. ಇದನ್ನೆಲ್ಲ ನೀವು ಮಾಡಿಲ್ಲ ಅಂದ್ರೂ ಮಾಡ್ಲೇಬೇಕು. ಓಕೆ. ಬಿಕಾಸ್ ಇದನ್ನೆಲ್ಲ ನೀವು ಮಾಡ್ತಾ ಹೋದ್ರಿ ಅಂದ್ರೆ ಅಬಂಡನ್ಸ್ ಮತ್ತೆ ಜಾಯ್, ಲಕ್ಸುರಿ ಇದನ್ನೆಲ್ಲ ನೀವು ಆರಾಮಾಗಿ ಅಟ್ರಾಕ್ಟ್ ಮಾಡ್ತೀರಾ. ಲೈಫ್ ಅಲ್ಲಿ ತುಂಬಾ ಹ್ಯಾಪಿನೆಸ್ ಮತ್ತೆ ಪೀಸ್ಫುಲ್ನೆಸ್ ಅನ್ನ ನೀವು ಖಂಡಿತವಾಗಿಯೂ ನೋಡ್ತೀರಾ. ಹಣಕಾಸಿನ ಅರಿವು ತುಂಬಾ ಚೆನ್ನಾಗಿದೆ. ಯಾರಾದ್ರೂ ಜಾಬ್ ರಿಲೇಟೆಡ್ ಸ್ಟ್ರಗಲ್ ಆಗ್ತಿದ್ರಿ ಅಂದ್ರೆ ಇನ್ ಅಪ್ಕಮಿಂಗ್ 6 ಮಂತ್ ಅಲ್ಲಿ ಅದೆಲ್ಲ ಸಾರ್ಟ್ ಔಟ್ ಆಗೋದು ಕಾಣಿಸ್ತಾ ಇದೆ. ಓಕೆನಾ. ಸೊ 999 ಏಂಜಲಿಕ್ ನಂಬರ್ ಯಾರಾದ್ರೂ ನೋಡ್ತಾ ಇದ್ರೆ ಹೇಳಿ. ಸ್ಟೆಬಿಲಿಟಿ ಕೂಡ ಸಿಗುತ್ತೆ. ಫಿನಾನ್ಷಿಯಲಿ ನೀವು ತುಂಬಾ ಸ್ಟೇಬಲ್ ಆಗ್ತೀರಾ ಈ ವರ್ಷ. ಓಕೆನಾ. ಸೊ ಫ್ರೆಂಡ್ಸ್ ಜೊತೆಗೆ ತುಂಬಾ ಚೆನ್ನಾಗಿ ಒಳ್ಳೆ ಚಿಲ್ಡ್ ಔಟ್ ಪಾರ್ಟೀಸ್ ನ ಮಾಡ್ಕೊಂಡು, ಚಿಲ್ಡ್ ಔಟ್ ಪಾರ್ಟೀಸ್ ಅಂದ್ರೆ ಬರೀ ಡ್ರಿಂಕ್ಸ್ ಮಾಡೋದು ಅಂತಲ್ಲ ಸ್ನೇಹಿತರೆ. ನನ್ಗದು ಇಷ್ಟ ಆಗೋದೇ ಇಲ್ಲ. ಬಿಕಾಸ್ ಇಟ್ಸ್ ವೆರಿ ಬ್ಯಾಡ್ ಅದು. ಓಕೆ. 5 ಪಂಚ ಪಾಪಗಳಲ್ಲಿ ಡ್ರಿಂಕ್ಸ್ ಮಾಡೋದು ಕೂಡ ಒಂದು ಮಹಾಪಾಪ ಅಂತೆ. ಹಾಗಾಗಿ ಡ್ರಿಂಕ್ಸ್ ಅನ್ನ ಮಾಡೋದೇ ಪಾರ್ಟಿ ಅಂತ ಅಲ್ಲ. ಫ್ರೆಂಡ್ ಜೊತೆಗೆ ಆರಾಮಾಗಿ ಚಿಲ್ಡ್ ಔಟ್ ಆಗಿ ಕುತ್ಕೊಂಡು ಕಷ್ಟ ಸುಖ ಮಾತಾಡ್ಕೊಂಡು ಒಬ್ರಿಗೊಬ್ರು ಕಾಲ್ ಎಳ್ಕೊಂಡು, ಓಕೆ. ಸೊ ಅವರ ಒಂದು ಎಕ್ಸ್ಪೀರಿಯನ್ಸಸ್ ನಾವು ಕೇಳ್ತಾ, ನಮ್ಮ ಎಕ್ಸ್ಪೀರಿಯನ್ಸಸ್ ಅವ್ರ ಜೊತೆ ಶೇರ್ ಮಾಡ್ತಾ, ಟ್ರಾವೆಲಿಂಗ್ ಮಾಡ್ತಾ, ಒಂದು ಹ್ಯಾಪಿ ಮೂಮೆಂಟ್ಸ್ ಶೇರ್ ಮಾಡೋದಾಗಿರ್ಬೋದು, ಫನ್ ಮಾಡೋದಾಗಿರ್ಬೋದು, ಕಾಮಿಡಿ ಮಾಡೋದಾಗಿರ್ಬೋದು. ಇಟ್ಸ್ ಲೈಕ್ ಇದು ಆಕ್ಚುಲಿ ಚಿಲ್ಡ್ ಔಟ್ ಅಂದ್ರೆ ನನ್ನ ಪ್ರಕಾರ ಇದು. ಓಕೆ. ನನ್ನ ವ್ಯಾಖ್ಯಾನ ಇದು. ಸೊ ನಂಗೆ ಗೊತ್ತಿಲ್ಲ, ನಿಮ್ ಇಷ್ಟದಂತೆ ನೀವು ತಗೊಳ್ಳಿ. ಓಕೆ. ಅಂಡ್ ಯಾರಾದ್ರೂ ಫ್ರೆಂಡ್ಸ್ ಇಲ್ಲ ನಾನು ಸಿಂಗಲ್ ಆಗಿದ್ದೀನಿ ಅಂತ ಅಂದ್ರೆ, ನೀವ್ ಈ ವರ್ಷದಲ್ಲಿ ಅಂದ್ರೆ ನನ್ಗೆ ಹಳೆ ಫ್ರೆಂಡ್ಸ್ ಎಲ್ಲ ಬಿಟ್ಟು ಹೋಗಿದ್ದಾರೆ, ನಾನೀಗ ಯಾರ ಜೊತೆಲಿ ಕಾಂಟ್ಯಾಕ್ಟ್ ಅಲ್ಲಿ ಇಲ್ಲ, ನನ್ಗೆ ಒಂಟಿತನ ಅನ್ಸ್ತಿದೆ, ನಂಗೆ ಸ್ನೇಹಿತರು ಬೇಕು ಅನ್ನೋ ಭಾವನೆಯಲ್ಲಿ ತುಂಬಾ ಜನ ಇರ್ತೀರಾ. ಸೊ ಅಂತವ್ರಿಗೂ ಕೂಡ ಹೊಸ ಫ್ರೆಂಡ್ಸ್ ಅನ್ನ ನೀವು ಅಟ್ರಾಕ್ಟ್ ಮಾಡೋದ್ರ ಜೊತೆಗೆ ಅವ್ರ ಜೊತೆ ಒಂದು ಒಳ್ಳೆಯ ಮೂಮೆಂಟ್ಸ್ ಅನ್ನ, ಹ್ಯಾಪಿ ಮೂಮೆಂಟ್ಸ್ ಅನ್ನ ನೀವು ಶೇರ್ ಮಾಡ್ತೀರಾ ಅಪ್ಕಮಿಂಗ್ 3 ಮಂತ್ಸ್ ಅಲ್ಲಿ.
ಓಕೆ, ಇನ್ನೆರಡು ಕಾರ್ಡನ್ನ ತಗೋಬಿಡೋಣ. ನನ್ನ ಇಂಟ್ಯೂಷನ್ ಯಾಕೋ ಸಮಾಧಾನ ಆಗಿಲ್ಲ. 2 more cards ಪ್ಲೀಸ್. ಥ್ಯಾಂಕ್ ಯು ರಾಧಾ ಕೃಷ್ಣ, ಥ್ಯಾಂಕ್ ಯು ಸೋ ಮಚ್ ರಾಧೇಶ್ಯಾಮ್, ಥ್ಯಾಂಕ್ ಯು ಸೋ ಮಚ್. 2 more cards ಪ್ಲೀಸ್. ಎರಡು ಕಾರ್ಡ್ಸ್ ಮಾತ್ರ ತಗೋಬಿಡೋಣ. ಯಾ 9 of Wands. ತುಂಬಾ ಜನ ಸ್ಟ್ರಗಲ್ ಮಾಡಿದಿರಪ್ಪ, ತುಂಬಾ ಸ್ಟ್ರಗಲ್ ಮಾಡಿದ್ದೀರಾ. ಓಕೆ ಓಕೆ, ಲೆಟ್ ಮೀ ಟೇಕ್. ಯಾ ಸಿ, ವಾವ್. ಓಕೆ ಓಕೆ, ತುಂಬಾ ಸ್ಟ್ರಗಲ್ ಮಾಡಿ, ತುಂಬಾ ವಾರಿಯರ್ ತರ ನೀವು. ಏನ್ ಗೊತ್ತಾ, ಅಷ್ಟು ಈಸಿಯಾಗಿ ನೀವು ಗಿವ್ ಅಪ್ ಮಾಡಿಲ್ಲ. ಬಟ್ ನೀವೇ ಅನ್ಕೊಂತಿದ್ದೀರಾ ಕೆಲವ್ರು. ಹೇಳಿ, ಯಾರಿಗೆ ಇದು ರಿಲೇಟ್ ಆಗ್ತಿದೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ಮ್ಯಾಮ್ ಇಷ್ಟೊಂದೆಲ್ಲ ನೀವು ಹೇಳ್ತೀರಾ, ನನ್ನ ಲೈಫಲ್ಲಿ ಆಲ್ರೆಡಿ ತುಂಬಾ ಸಫರ್ ಮಾಡ್ಕೊಂಡಿದ್ದೀನಿ, ನಂಗೆ ಹೋಪ್ಸೇ ಹೋಗ್ಬಿಟ್ಟಿದೆ ಅಂತ ಕೆಲವ್ರು ಮನ್ಸಲ್ಲಿ ಅನ್ಕೊಂತಾ ಇದ್ದೀರಾ. ಹೌದೋ ಎಲ್ಲೋ ನನ್ಗೆ ಹೇಳಿ. ಓಕೆ, ಬಟ್ ಐ ಆಮ್ ಟೆಲ್ಲಿಂಗ್ ಯು ದ ಲಾಸ್ಟ್ ಪುಷ್ ಯೂನಿವರ್ಸ್ ವಾಂಟ್ಸ್ ಯು ಟು ಗಿವ್. ಲಾಸ್ಟ್ ಪುಷ್. ಸೊ ನಾವು ಅದನ್ನ ಪ್ರಯತ್ನ ಮಾಡಿ 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 ಸೋತಿರ್ತೀವಿ. ಯಾರಿಗ್ ಗೊತ್ತು, ಒಂದು ಕೊನೆ ಪ್ರಯತ್ನದಲ್ಲಿ ನೀನು ಗೆದ್ದೇ ಗೆಲ್ತೀಯ. ಆ ಒಂದು ಮೈಂಡ್ ಸೆಟ್ ನಿಮ್ಮಲ್ಲಿ ಇದೆ, ಅದನ್ನ ಮಲ್ಗಕ್ ಬಿಡ್ಬೇಡಿ. ಓಕೆ, ಸೊ ನೀವೀಗ ಅದೇನ್ ನೋಡಿ, 999 ಅಂತ ನಾನು ಹೇಳ್ದೆ, ಅಗೇನ್ 9 ಎನರ್ಜಿ ಬಂದದ. ಇನ್ನೊಂದ್ಸಲ ಹೇಳ್ತೀನಿ, 10 ಎನರ್ಜಿ, 666 ಎನರ್ಜಿ, 444 ಎನರ್ಜಿ, 999 ಎನರ್ಜಿ ತುಂಬಾ ಇದೆ. ಸೊ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ, ಓಕೆನಾ. ಸೊ 9 10 ಅಗೇನ್ ಸೈಕಲ್ ಕಂಪ್ಲೀಷನ್. ಅದು ನಿಮ್ಮ ಒಂದು ಕರ್ಮದ ಸೈಕಲ್ ನೀವು ಕಂಪ್ಲೀಟ್ ಮಾಡ್ತಾ ಇದ್ದೀರಾ. ಒಂದು ಕರ್ಮದ ಸೈಕಲ್ ಕಂಪ್ಲೀಟ್ ಆದ್ರ ಮೇಲೆ ಒಂದಷ್ಟು ಬ್ಲೆಸ್ಸಿಂಗ್ಸ್ ಅನ್ನ, ಆ ಬ್ಲೆಸ್ಸಿಂಗ್ ಪೋರ್ಟಲ್ ಅನ್ನ ನಾವು ಓಪನ್ ಮಾಡ್ಕೊಂತೀವಿ ನಮ್ಮ ಲೈಫ್ ಅಲ್ಲಿ. ಆಗ ನಾವು ಅನ್ಕೊಂಡಿರೋದಕ್ಕಿಂತನೂ ಕೆಲವೊಮ್ಮೆ ನಾವು ಜಾಸ್ತಿ ಪಡ್ಕೋತೀವಿ. ಅಂಡ್ ಈ ಪ್ರೆಸೆಂಟ್ಲಿ ನಾವೇನು ಪ್ರಾರಬ್ಧ ಕರ್ಮದ ಜೊತೆಗೆ ನಾವು ಪ್ರೆಸೆಂಟ್ಲಿ ಏನು ಇಷ್ಟು ವರ್ಷ ಮಾಡ್ಕೊಂಡು ಬಂದಿರ್ತೀವಿ, ಒಬ್ಬರಿಗೆ ಒಂದು ಒಳ್ಳೇದನ್ನ ಬಯಸಿರ್ತೀವಿ, ಒಂದೇನೋ ಅನ್ನದಾನ ಮಾಡಿರ್ತೀವಿ, ಸೋ ಮೆನಿ ಥಿಂಗ್ಸ್. ಒಂದು ಮನಸ್ಸಿಂದ ಅವರಿಗೆ ಉಪಕಾರ ಮಾಡಿರ್ತೀವಿ ನಮ್ಮ ಕೈಲಾದದ್ದು. ಈ ಎಲ್ಲಾ ಕರ್ಮಗಳು ಕೂಡ ಕೌಂಟ್ ಆಗುತ್ತೆ. ಸೊ ಅದರಿಂದ ಕೂಡ ಒಂದು ಬ್ಯೂಟಿಫುಲ್ ಆಗಿರುವಂತಹ ಒಂದು ಬ್ಲೆಸ್ಸಿಂಗ್ಸ್ ನಿಮ್ಗೆ ಅನ್ಫೋಲ್ಡ್ ಆಗುತ್ತೆ. ಸೊ ನೀವೀಗ ವಾರಿಯರ್ ತರ ನಿಂತ್ಕೊಳ್ಳಿ. ಓಕೆ, ಆಲ್ರೆಡಿ ನೀವು ತುಂಬಾ ಸ್ಟ್ರಗಲ್ ಮಾಡಿದೀರಾ, ನಿಮ್ಮನ್ನ ನೀವು ತುಂಬಾ ಗಾರ್ಡೆಡ್ ಮಾಡ್ಕೊಂಡಿದ್ದೀರಾ. ಸಾಕಪ್ಪ ನನ್ಗೆ ಅಂತ ಬೇಜಾರ್ ಮಾಡ್ಕೊಂಡು ಕೂತಿದ್ದೀರಾ. ಆದ್ರೂ ಸ್ಟಿಲ್ ನಿಮ್ಮ ಒಳಗೊಬ್ಬ ವಾರಿಯರ್ ಇದ್ದಾನೆ. ಎಸ್, ಐ ಆಮ್ ರೆಡಿ ಟು ಫೈಟ್ ಅಂತ. ಯು ಹ್ಯಾವ್ ಟು ಗಿವ್ ದಟ್ ಲಾಸ್ಟ್ ಪುಷ್ ಅಷ್ಟೇ. ಇದು ಕೊನೆ ಹಂತದಲ್ಲಿದ್ದೀರಾ. ಎಲ್ಲ ಸಾರ್ಟ್ ಔಟ್ ಆಗಿ ನೀವೇನ್ ಅನ್ಕೊಂಡಿದಿರಲ್ಲ ಅದೇ ತರ ನಿಮ್ ಲೈಫ್ ಬ್ಯೂಟಿಫುಲ್ ಆಗಿ ಹೋಗುತ್ತೆ. ಓಕೆ, ಸೊ ಈ ಎನರ್ಜೀಸ್ ನ ದಯವಿಟ್ಟು ಕ್ಲೇಮ್ ಮಾಡಿ. ಐ ಕ್ಲೇಮ್ ಆಲ್ ದಿಸ್ ಪಾಸಿಟಿವ್ ಎನರ್ಜೀಸ್ ಫ್ರಮ್ ದಿ ಯೂನಿವರ್ಸ್ ಟು ಮೈ ಲೈಫ್ ಅಂತ ಹೇಳಿ ಕ್ಲೇಮ್ ಮಾಡ್ಬಿಟ್ಟು ಗ್ರಾಟಿಟ್ಯೂಡ್ ನ ಶೋ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್, ಥ್ಯಾಂಕ್ ಯು ರಾಧಾ ಕೃಷ್ಣ, ಥ್ಯಾಂಕ್ ಯು ಅಂತ. ಬಿಕಾಸ್ ಅಲ್ಟಿಮೇಟ್ಲಿ ನಾವು ಅವ್ರ ಹತ್ರನೇ ಹೋಗ್ಬೇಕು. ಓಕೆನಾ. ಸೊ ನಾನು ನಿಮಗೆ ಡೈರೆಕ್ಟ್ ಮಾಡೋದು ಎಲ್ಲ, ಯಾರು ಹೆಚ್ಚು ಕಮ್ಮಿ ಅಂತಲ್ಲ, ಎಲ್ಲ ದೇವನೊಬ್ಬ ನಾಮ ಹಲವು ಅಷ್ಟೇ. ಆದ್ರೆ ನಾನು ಡೈರೆಕ್ಟ್ ಜಡ್ಜ್ ಹತ್ರ, ಸುಪ್ರೀಂ ಜಡ್ಜ್ ಹತ್ರ ಕರ್ಕೊಂಡು ಹೋಗ್ತಿದ್ದೀನಿ ಅಷ್ಟೇ. ಸೊ ಅದೆಷ್ಟು ವರ್ಷಗಳು ಆದ್ಮೇಲೆ ಕೃಷ್ಣನ ಭಕ್ತಿ ಮಾಡೋದಕ್ಕೆ ನಮಗೆ ಸಿಗುತ್ತಂತೆ. ಅದು ಮನುಷ್ಯ ಜನ್ಮದಲ್ಲಿ ಹುಟ್ಟಿ ನಾವು ಶಿವನ ಭಕ್ತಿಯನ್ನ ಕಂಪ್ಲೀಟ್ ಮಾಡಿ, ಶಿವನನ್ನ ಮೆಚ್ಚಿಸಿದ ಮೇಲೆ ದುರ್ಗಾ ಮಾತೆಯನ್ನ ಭಕ್ತಿ ಮಾಡಬೇಕು. ದುರ್ಗಾ ಮಾತೆಯನ್ನ ಮೆಚ್ಚಿಸಿದ ಮೇಲೆ ನೆಕ್ಸ್ಟ್ ಗಣೇಶ ಭಕ್ತಿ ಮಾಡಬೇಕು. ಗಣೇಶ ಭಕ್ತಿಯನ್ನ ಮೆಚ್ಚಿಸಿ, ಎಲ್ಲಾರ ಭಕ್ತಿಯನ್ನ ಮೆಚ್ಚಿದ್ರ ಮೇಲೆ ನಮಗೆ ಲಾಸ್ಟ್ ಅಲ್ಲಿ ಸಿಗೋದು ಯಾರ ಭಕ್ತಿ? ಕೃಷ್ಣ ಭಕ್ತಿಯನ್ನ ಮಾಡುವಂತ ಮನಸ್ಸು ನಮಗೆ ಸಿಗುತ್ತಂತೆ. ಅದು ಆ ಪರಮಾತ್ಮನ ಕೃಪಾ ಕಟಾಕ್ಷದಿಂದ. ಕೃಷ್ಣ ಭಕ್ತಿಯನ್ನ ಮಾಡ್ತಾ ಮಾಡ್ತಾ ನಾವು ಯಾವಾಗ ನಮ್ಮ ಆತ್ಮವನ್ನು ಕಂಪ್ಲೀಟ್ ಆಗಿ ಶುದ್ಧೀಕರಣ ಮಾಡ್ಕೊಂತೀವೋ, ಆ ಮೋಕ್ಷಕ್ಕೆ ನಮ್ಮ ಆತ್ಮ ಯಾವಾಗ ಅರ್ಹತೆಯನ್ನ ಪಡೆಯುತ್ತೋ, ಆ ಅರ್ಹತೆ ಬಂದಾಗ ಪರಮಾತ್ಮ ನಮ್ಗೆ ಮೋಕ್ಷದ ಕಡೆಗೆ ದಾರಿಯನ್ನ ತೋರಿಸ್ಕೊಡ್ತಾನೆ. ಸೊ ಹಾಗಾಗಿ ಐ ಆಮ್ ಸೋ ಗ್ಲಾಡ್ ಟು ಸೇ ದಿಸ್. ಯಾವುದು ಕಮ್ಮಿ ಹೆಚ್ಚು ಅನ್ನೋ ಭಾವನೆ ಅಲ್ಲಲ್ಲ, ಜಸ್ಟ್ ನಿಮ್ಗೆ ಒಂದು ಅರ್ಥ ಆಗ್ಲಿ ಅಂತ ಹೇಳ್ತಾ ಇದೀನಿ ಅಷ್ಟೇ. ಓಕೆನಾ. ಸೊ ಅಂಡ್ ಒನ್ ಮೋರ್ ಥಿಂಗ್ ಇಲ್ಲಿ ಏನು ಅಂದ್ರೆ, ಏರ್ ಸೈನ್ಸ್ ಯಾರೆಲ್ಲ ಇದ್ದೀರಲ್ಲ, ಸೊ ನೀವು ತುಂಬಾ ಲಾಜಿಕ್ ಮೈಂಡು, ಇಂಟೆಲೆಕ್ಚುಯಲ್ ಜಾಸ್ತಿ ಇರುತ್ತೆ ನಿಮ್ಗೆ, ಬುದ್ಧಿವಂತಿಕೆ ಜಾಸ್ತಿ. ಓಕೆನಾ. ಮತ್ತೆ ಕಮ್ಯುನಿಕೇಶನ್ ಸ್ಕಿಲ್ ಕೂಡ ನಿಮ್ಗೆ ತುಂಬಾ ಚೆನ್ನಾಗಿರತ್ತೆ, ಅದನ್ನ ಯೂಸ್ ಮಾಡ್ಕೊಳ್ಳಿ. ಆಮೇಲೆ ಒಂದು ಬೆಸ್ಟ್ ರೆಮಿಡಿ ಏನು ಅಂದ್ರೆ, ರಾಮ ಬಂಟ ಹನುಮ ಶ್ರೀ ಆಂಜನೇಯ ಸ್ವಾಮಿ ಅವರನ್ನ ನೀವು ದರ್ಶನ ಮಾಡುವಂಥದ್ದು ಮಂಗಳವಾರ ಮತ್ತೆ ಶನಿವಾರ. ಅದರ ಜೊತೆನಲ್ಲಿ ಸಾಧ್ಯವಾದರೆ ದಿನಾಗ್ಲೂ ನಿಮ್ಗೆ ಮಾಡಿ ಗೊತ್ತಿದೆ, ಸ್ಪಷ್ಟವಾಗಿ ನೀವು ಮಾಡ್ತೀರಾ ಅಂತ ಅಂದ್ರೆ, ಹನುಮಾನ್ ಚಾಲೀಸವನ್ನ ಪಠಣೆಯನ್ನ ಮಾಡ್ತಕ್ಕಂಥದ್ದು ಡೈಲಿ 3 ಸಲ ಮಾಡಿದ್ರೆ ತುಂಬಾನೇ ಒಳ್ಳೇದು. ನಿಮ್ಗೆ ಒಳ್ಳೆ ರಿಸಲ್ಟ್ ಬರಬೇಕು ಅಂದ್ರೆ ಭಕ್ತಿಯಿಂದ, ಶ್ರದ್ಧೆಯಿಂದ, ವಿತೌಟ್ ಆಲ್ಕೋಹಾಲ್, ವಿತೌಟ್ ನಾನ್ ವೆಜ್. ದಿಸ್ ಇಸ್ ಸ್ಟ್ರಿಕ್ಟ್ಲಿ ಹೇಳ್ತಾ ಇರೋದು ನಾನು. ನಿಮಗೆ ಇದನ್ನ ಮಾಡ್ಲಿಕ್ಕೆ ಆಗಿಲ್ಲ ಅಂದ್ರೆ ಮಾಡಕ್ಕೆ ಹೋಗ್ಬಿಡಿ ದಯವಿಟ್ಟು. ಇಲ್ಲ ನಂಗೆ ಆಲ್ಕೋಹಾಲ್ ಬಿಡಕ್ಕಾಗೋದಿಲ್ಲ, ನಂಗೆ ನಾನ್ ವೆಜ್ ಬಿಡಕ್ಕಾಗಲ್ಲ ಅಂದ್ರೆ ಇಟ್ಸ್ ಓಕೆ, ನೀವೇನು ಮಾಡ್ಲಿಕ್ಕೆ ಹೋಗ್ಬಿಡಿ. ನಿಮ್ ಲೈಫ್ ಹೆಂಗ್ ಬರತ್ತೋ ಹಂಗೆ ನೀವು ಕಳೀತಾ ಹೋಗಿ ಅಷ್ಟೇ. ಓಕೆನಾ. ಬಟ್ ಏನು ಪ್ರೋಗ್ರೆಷನ್ ನೀವು ಎಕ್ಸ್ಪೆಕ್ಟ್ ಕೂಡ ಮಾಡ್ಬಿಡಿ ಲೈಫಲ್ಲಿ. ಬೇಜಾರಾಗ್ಬೋದು, ಬಟ್ ಇದು ಸತ್ಯ ಇದು. ಸೊ ಹಾಗಾಗಿ ಅವರ ಆರಾಧನೆಯನ್ನ ಮಾಡಿ ನೀವು
ಓಕೆ. ಅಂಡ್ ಶಿವನ ಆರಾಧನೆ ಮಾಡಿ. ಶಂಕರ ಸುವನ ಕೇಸರಿ ನಂದನ. ಸೊ ಅಲ್ವಾ? ಶಂಕರನ ಇನ್ನೊಂದು ಅವತಾರನೇ ನಮ್ಮ ಕೇಸರಿ ನಂದನ ಯಾರು? ಆಂಜನೇಯ ಸ್ವಾಮಿಯವರು, ಹನುಮಂತ. ಸೊ ಅವರ ಆರಾಧನೆಯನ್ನ ಮಾಡಿದ್ರೆ ನಿಮ್ಮ ಮೈಂಡ್ ಸೆಟ್ ಏನಿದೆಯಲ್ಲ ಸ್ಟ್ರಾಂಗ್ ಆಗತ್ತೆ. ಮೈಂಡ್ ಸೆಟ್ಟು ಮತ್ತೆ ನಿಮ್ಮ ಆರಾ ತುಂಬಾ ಸ್ಟ್ರಾಂಗ್ ಆಗುತ್ತೆ. ಲೈಫಲ್ಲಿ ಏನೇ ಬಂದ್ರೂ ನೀವು ವಾರಿಯರ್ ತರ ಅದನ್ನ ಫೇಸ್ ಮಾಡುವಂತ ಶಕ್ತಿ ನಿಮ್ಗೆ ಬರುತ್ತೆ. ಯು ನೆವರ್ ಎವರ್ ಫೀಲ್ ಲೈಕ್ ಯು ಆರ್ ಅ ವೀಕ್ ಪರ್ಸನ್ ಅಂತ. ಓಕೆ, ಅಂತ ಒಂದು ಸ್ಟ್ರಾಂಗ್ನೆಸ್ ನಿಮಗೆ ಬರುತ್ತೆ. ಬಿಕಾಸ್ ನಾನು ಮಾಡಿದ್ದೀನಿ. ವೆರಿ ಲಾಂಗ್ ಬ್ಯಾಕೆ ನಾನು ಶ್ರೀ ರಾಮಚಂದ್ರ ಗುರುಜಿಯವರ ಒಂದು ಇದನ್ನ ಸೆಷನ್ಸ್ ಅನ್ನ ನಾನು ಅಟೆಂಡ್ ಮಾಡಿದ್ದೆ ಲೈವ್ ಆಗಿ. 3 days ಅದು ಸೆಷನ್ಸ್ ಇತ್ತು, ಕ್ಲಾಸಸ್. ಅದ್ರಲ್ಲಿ ಅವ್ರು ಕಂಪ್ಲೀಟ್ ಆಗಿ ಟೀಚ್ ಮಾಡ್ತಾರೆ ಹಿಂಗೆ ಏನು ಆ ಥರ ಅಂತೆಲ್ಲ. ಐ ಥಿಂಕ್ ಒಂದು 8-9 years ಬ್ಯಾಕ್. ಸೊ ಅವಾಗಿಂದ ನಾನು ಇಲ್ಲಿವರೆಗೂ ಮಾಡಿದ್ದೀನಿ. ಲೈಫಲ್ಲಿ ಎಷ್ಟೇ ನಮಗೆ ಎಮೋಷನಲ್ ಪೆಟ್ಗಳಾದ್ರೂ ಅದನ್ನ ಹೆಂಗೆ ತಡಿಬೇಕು, ಆ ತಡಿಯೋ ಶಕ್ತಿನ ಕೊಡೋದೇ ನಮಗೆ ಆಂಜನೇಯ ಸ್ವಾಮಿ. ಅಂಡ್ ನಮ್ಗೆ ಏನೆಲ್ಲ ಆಬ್ಸ್ಟಿಕಲ್ಸ್ ಎಲ್ಲ ಇರುತ್ತಲ್ಲ ಆ ಆಬ್ಸ್ಟಿಕಲ್ಸ್ನೆಲ್ಲ ಓವರ್ಕಮ್ ಮಾಡುವಂತ ಶಕ್ತಿ ಕೊಡೋದು ಆ ಭಗವಂತನೇ. ಓಕೆ. ಅಂಡ್ ಹಾ, ಇನ್ನೊಂದೇನು ಅಂತ ಅಂದ್ರೆ ನಿಮ್ಗೆ ಅಪ್ಕಮಿಂಗ್ ಡೇಸ್ ಅಲ್ಲಿ ತುಂಬಾ ಚಾಯ್ಸಸ್ ಬರುತ್ತೆ, ಮಲ್ಟಿಪಲ್ ಚಾಯ್ಸಸ್ ಬರುತ್ತೆ. ಈ ಚಾಯ್ಸಸ್ ಅಲ್ಲಿ ನೀವೇನ್ ಮಾಡ್ತೀರಾ, ಕನ್ಫ್ಯೂಷನ್ ಆಗ್ಬಿಡ್ತೀರಾ. ಅದನ್ನ ಚೂಸ್ ಮಾಡ್ಲಾ, ಇದನ್ನ ಚೂಸ್ ಮಾಡ್ಲಾ. ಅದ್ರಲ್ಲಿ ಕೆಲವೊಂದು ಡೇಂಜರಸ್ ಕೂಡ ಇರುತ್ತೆ, ನಿಮ್ಗೆ ಮೋಸ ಆಗುವಂತದ್ದು ಕೂಡ ಇರುತ್ತೆ. ಬಟ್ ನೀವು ಅದನ್ನ ಐಡೆಂಟಿಫೈ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಸೊ ಈ ಒಂದು ಏನು ಕನ್ಫ್ಯೂಷನ್ಸ್ ಇರುತ್ತಲ್ಲ, ಈ ಕನ್ಫ್ಯೂಷನ್ಸ್ ರಿಮೂವ್ ಆಗ್ಬೇಕು ಅಂದ್ರೆ ನೀವು ನಿಮ್ಮ ಜೊತೆ ಕನೆಕ್ಟ್ ಆಗ್ಬೇಕು, ನಿಮ್ಮ ಹೈಯರ್ ಸೆಲ್ಫ್ ಜೊತೆ ಕನೆಕ್ಟ್ ಆಗ್ಬೇಕು, ಮತ್ತೆ ನೀವು ಗಾಡ್ ಜೊತೆ ಕನೆಕ್ಟ್ ಆಗ್ಬೇಕು. ಸೊ ಅದನ್ನ ಕನೆಕ್ಟ್ ಆಗ್ಬೇಕು ಅಂದ್ರೆ ಬೆಸ್ಟ್ ಇಸ್ ಮೆಡಿಟೇಷನ್, ಡೂಯಿಂಗ್ ದ ಮೆಡಿಟೇಷನ್ ಅಂಡ್ ಚಾಂಟಿಂಗ್ ದ ಮಂತ್ರಾಸ್. ಓಕೆ. ಹನುಮಾನ್ ಚಾಲೀಸದ ಜೊತೆಗೆ ನೀವು ಬಜರಂಗ್ ಬಾಂಡ್ ಬರುತ್ತೆ, ಅದನ್ನು ಬೇಕಾದ್ರೂ ನೀವು ಮಾಡ್ಬೋದು. ಇಟ್ಸ್ ವೆರಿ ಎಫೆಕ್ಟಿವ್. ಓಕೆನಾ? ಇಲ್ಲ ನನ್ಗಾಗಲ್ಲ ಅಂದ್ರೆ ಒಂದನ್ನೇ ಬೇಕಾದ್ರೂ ಮಾಡಿ. ಅಟ್ಲೀಸ್ಟ್ ನಿಮಗೆ ಓದಕ್ಕಾಗಿಲ್ಲ ಅಂತ ಅಂದ್ರೂ ಕೇಳಿಸ್ಕೊಳ್ಳಿ, ಇಯರ್ಫೋನ್ಸ್ ಹಾಕಿ ಹನುಮಾನ್ ಚಾಲೀಸಾನ ಒಂದು 3 times ಆದ್ರೂ ಎವ್ರಿ ಡೇ ಕೇಳಿಸ್ಕೊಳ್ಳಿ. ಯು ಫೀಲ್ ಸೋ ಬೆಟರ್. ನಾನು ಇಲ್ಲ ಫಸ್ಟಿಗೆ ನಾನು ಕಲ್ತ್ಬಿಟ್ಟೆ, ಚೆನ್ನಾಗಿ ಕಲ್ತ್ಬಿಟ್ಟು ಆಮೇಲೆ ನಾನು ಅದನ್ನ ನಾನೇ ಅದು ಓರಿಯಂಟೇಶನ್ ನಾನು ಅಂದ್ರೆ ಹೇಳ್ತಾ ಹೋಗ್ತಿದ್ದೆ. ತುಂಬಾ ಈಸಿ, ಕಲೀರಿ. ಒಂದ್ 4 ದಿವಸ ಕಷ್ಟ ಅನ್ಸುತ್ತೆ ಅಷ್ಟೇ. ಬಿಟ್ರೆ ಯು ಕ್ಯಾನ್ ಈಸಿಲಿ ಲರ್ನ್ ದಟ್. ಓಕೆ. ಸೊ ಈ ತರ ಒಂದು ಸೋ ಮೆನಿ ಚಾಯ್ಸಸ್ ಬರುತ್ತೆ ನಿಮ್ಗೆ. ಅದು ಎಸ್ಪೆಷಲಿ ರಿಲೇಶನ್ಶಿಪ್ ಅಲ್ಲಿ ನನಗೆ ಇಲ್ಲಿ ಸಿಗ್ತಿರೋ ಮೆಸೇಜ್ ಏನು ಅಂದ್ರೆ, ರಿಲೇಶನ್ಶಿಪ್ ಅಲ್ಲಿ ಮತ್ತೊಂದ್ಸಲ ನೀವು ಎಡವಬೇಡಿ. ಓಕೆ, ಎಡವೋದಿಕ್ ಹೋಗ್ಬೇಡಿ. ಚಾಯ್ಸಸ್ ಜಾಸ್ತಿ ಸಿಗುತ್ತೆ, ಬಟ್ ಅದರಲ್ಲಿ ನೀವು ತಾಳ್ಮೆಯಿಂದ ಸ್ವಲ್ಪ ನೋಡಿ ಚಾಯ್ಸ್ ಅನ್ನ ಮಾಡ್ಕೊಬೇಕು. ಸೊ ಈ ಇಂಥ ಸಿಚುವೇಶನ್ಸ್ ಅಲ್ಲೇ ನಮಗೆ ಹೆಲ್ಪ್ ಆಗೋದು ಯಾರು? ನಮ್ಮನ್ನ ಗೈಡ್ ಮಾಡ್ತಿರುವಂತ ನಮ್ಮ ಗಾಡ್, ಯೂನಿವರ್ಸ್. ಓಕೆನಾ? ಅಂಡ್ ನಮ್ಮ ಇಂಟ್ಯೂಷನ್, ನಾವ್ ಯಾವಾಗ ಮೆಡಿಟೇಷನ್ ಮಾಡಿ ನಮ್ಮ ಇಂಟ್ಯೂಷನ್ಗೆ ನಾವು ಟ್ಯಾಪ್ ಇನ್ ಆಗ್ತೀವಲ್ವಾ, ಸೊ ಅವಾಗ ಇಂಥ ಸಿಚುವೇಶನ್ಸ್ ಅಲ್ಲಿ ನಾವು ರೈಟ್ ಡಿಸಿಷನ್ಸ್ ನ ತಗೊಂಡಿಕ್ಕೆ ಅವ್ರು ನಮ್ಗೆ ಹೆಲ್ಪ್ ಮಾಡ್ತಾರೆ. ನಮ್ಮ ಆತ್ಮ ಕೂಡ ನಮ್ಗೆ ಹೆಲ್ಪ್ ಮಾಡತ್ತೆ. ಯಾ, ನೇಮ್ ಫೇಮ್ ಎಲ್ಲ ಚೆನ್ನಾಗಿ ಅಟ್ರಾಕ್ಟ್ ಮಾಡ್ತಿದ್ದೀರಾ ಅಪ್ಕಮಿಂಗ್ ಡೇಸ್ ಅಲ್ಲಿ? ಇಷ್ಟ ದಿವಸ ಮಾಡಿರೋ ವರ್ಕ್ ವೇಸ್ಟ್ ಆಗಿದೆ ಅಂತ ಅನ್ಕೊಂಡಿದ್ರೆ ನೋ, ವೇಸ್ಟ್ ಆಗಿಲ್ಲ ಖಂಡಿತವಾಗಿಯೂ. ಇಟ್ಸ್ ಆಲ್ ಹೆಲ್ಪ್ಫುಲ್. ಓಕೆ. ಅಂಡ್ ನೆಕ್ಸ್ಟ್ ಲಾಸ್ಟ್ ಮೆಸೇಜ್ ಏನು ಅಂತ ಅಂದ್ರೆ, ಯು ಹ್ಯಾವ್ ಟು ಬ್ಯಾಲೆನ್ಸ್ ಔಟ್ ದ ಥಿಂಗ್ಸ್. ಪರ್ಸನಲ್ ಲೈಫು ಪ್ರೊಫೆಷನಲ್ ಲೈಫನ್ನ ಬ್ಯಾಲೆನ್ಸ್ ಮಾಡಬೇಕು ಒಂದು. ಸೆಕೆಂಡು, ನಿಮ್ಮ ಲಾಜಿಕ್ ಮೈಂಡ್ ತುಂಬಾ ಓಡ್ತಿರುತ್ತೆ. ಏರ್ ಸೈನ್ಸ್ ಸಿಕ್ಕಾಪಟ್ಟೆ ಲಾಜಿಕ್ ಅನ್ನ ಯೂಸ್ ಮಾಡ್ತೀರಾ ನೀವು. ರಿಲೇಶನ್ಶಿಪ್ ಅಲ್ಲಿ ಲಾಜಿಕ್ ಅನ್ನ ಯೂಸ್ ಮಾಡ್ತೀರಾ. ನಿಮ್ ಪಾರ್ಟ್ನರ್ ಜೊತೆಗೆ ನೀವು ಜಗಳ ಮಾಡ್ಕೊಂತೀರಾ. ನಿಮ್ ಪಾರ್ಟ್ನರ್ಸ್ ಅಂತಾರೆ ಇವ್ರು ಎಮೋಷನ್ಸ್ ಯೂಸ್ ಮಾಡக்கூட ಲಾಜಿಕ್ ಯೂಸ್ ಮಾಡಿ ಎಲ್ಲದಕ್ಕೂ ಲಾಜಿಕಲ್ ಆನ್ಸರ್ ಕೇಳ್ತಾರೆ ಅಂತ ಅವ್ರು ಅಪ್ಸೆಟ್ ಆಗ್ತಾರೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗುತ್ತೆ. ಅದನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ. ಲಾಜಿಕ್ ಅನ್ನ ಎಲ್ಲಿ ಯೂಸ್ ಮಾಡಬೇಕು? ಪ್ರೊಫೆಷನಲ್ ಲೈಫ್ ಅಲ್ಲಿ ಯೂಸ್ ಮಾಡಬೇಕು, ಬಿಸ್ನೆಸ್ ಅಲ್ಲಿ ಯೂಸ್ ಮಾಡಬೇಕು. ಸೊ ಎಮೋಷನಲ್ ಥಿಂಗ್ಸು ಫ್ಯಾಮಿಲಿಯಲ್ಲಿ ಜಾಸ್ತಿ ಲಾಜಿಕ್ ಅನ್ನ ಯೂಸ್ ಮಾಡಬೇಡಿ. ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಜಾಸ್ತಿ ಲಾಜಿಕ್ ನ ಯೂಸ್ ಮಾಡಬೇಡಿ. ಅಂಡ್ ನಿಮ್ಮ ಮನಸ್ಸಲ್ಲಿ ಒಂದು ಎಮೋಷನ್ ರೋಲರ್ ಕೋಸ್ಟರ್ ಓಡ್ತಾ ಇರುತ್ತೆ ಯಾವಾಗ್ಲೂ. ಬಿಹೈಂಡ್ ದ ಮೈಂಡ್ ಒಂದಷ್ಟು ಥಾಟ್ಸ್ ನಿಮ್ಗೆ ಯಾವಾಗ್ಲೂ ಓಡ್ತಿರುತ್ತಲ್ಲ, ಅದನ್ನ ನೀವು ಕೂಲ್ ಡೌನ್ ಮಾಡಬೇಕು. ಬೆಸ್ಟ್ ಮೆಥಡ್ ಇಸ್ ಅಗೇನ್ ಮೆಡಿಟೇಷನ್. ಓಕೆನಾ? ಅದ್ ಬಿಟ್ರೆ ಅದ್ರ ಜೊತೆಲಿ ದ ಬೆಸ್ಟ್ ಅಂತ ಅಂದ್ರೆ ಹೇಳಿದ್ನಲ್ಲ ನಿಮ್ಗೆ, ಹನುಮಾನ್ ಚಾಲೀಸವನ್ನ ಮಾಡುವಂಥದ್ದು. ಮತ್ತೆ ಆಂಜನೇಯ ಸ್ವಾಮಿ ಗುಡಿಗೆ ಹೋಗಿ ಮಂಗಳವಾರ ಮತ್ತೆ ಶನಿವಾರ 2 ದಿವಸ ಹೋಗಿ ಬನ್ನಿ. ದಟ್ ವಿಲ್ ಬಿ ಬೆಟರ್. ಸೊ ಸಾಧ್ಯವಾದ್ರೆ ಅಲ್ಲೇ ಕುತ್ಕೊಂಡ್ಬಿಟ್ಟು ನೀವು 10 ನಿಮಿಷ ಅಟ್ಲೀಸ್ಟ್ ಗುಡಿಯಲ್ಲೇ ಕೂತು 10 ನಿಮಿಷ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್, ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್, ಈ ಮಂತ್ರವನ್ನ ಹೇಳಿ, ತಾರಕ ಮಂತ್ರ. ಸೊ ರಾಮ ಅಂತ ಹೇಳ್ಬೋದು, ಬಟ್ ಅದಕ್ಕಿಂತ ದಿ ಬೆಸ್ಟ್ ಶ್ರೀರಾಮ್. ರಾಮ್ ಅನ್ನೋದು ಬೀಜ ಮಂತ್ರ. ಸೊ ಆ ಮಂತ್ರವನ್ನ ಹೇಳಿ, ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್, ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್. ಓಕೆ. ಸೊ ಇದನ್ನ ಒಂದು 10 ನಿಮಿಷ ನೀವು ಮನಸ್ಸಲ್ಲೇ ಮಾಡ್ಬೋದು, ಇಲ್ಲ ವೈಖಾರಿ ರೂಪದಲ್ಲಿ ಅಂದ್ರೆ ಉಚ್ಚಾರಣೆ ಮಾಡ್ತಾ ಕೂಡ ಮಾಡ್ಬೋದು.
ಉಚ್ಚಾರಣೆ ಮಾಡಿ ಹೇಳಿದ್ರೆ ತುಂಬಾ ಒಳ್ಳೇದು. ಒನ್ಸ್ ಯು ಗಾಟ್ ಪ್ರಾಕ್ಟೀಸ್ ಮನ್ಸಲ್ಲೇ ಬೇಕಾದ್ರೆ ನೀವು ಅದನ್ನ ಹೇಳ್ಕೊತಾ ಇರ್ಬೋದು. ಇಲ್ಲ ನನಗೆ ಇನ್ನೂ ಇಂಟ್ರೆಸ್ಟ್ ಇದೆ, ನಾನು ಮನ್ಸಲ್ಲೇ ಇಡೀ ದಿನ ನಾನು ಹೇಳ್ಕೊಂತೀನಿ ಅಂದ್ರೆ ರಾಮ್ 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 ಅಂತ ಮನ್ಸಲ್ಲಿ ನೀವು ಹೇಳ್ಕೊತಾ ಇರ್ಬೋದು. ಓಕೆ, ಸೊ ಆ ಒಂದು ಬ್ಯಾಲೆನ್ಸ್ ಔಟ್ ನ ತರೋದು ತುಂಬಾ ಇಂಪಾರ್ಟೆಂಟ್. ಅಂಡ್ ಸ್ವಲ್ಪ ಆಂಗರ್ ಇಶ್ಯೂಸ್ ಕಾಣಿಸ್ತಾ ಇದೆ, ಆಂಗರ್ ಇಶ್ಯೂಸ್ ನ ಸಾರ್ಟ್ ಔಟ್ ಮಾಡ್ಕೊಳ್ಳಿ. ಓಕೆನಾ? ಹ್ಮ್, ಯಾ. ಸೊ ನೇಮ್ ಫೇಮ್ ಎಲ್ಲದೂ ಸಿಗುತ್ತೆ. ಬಿ ಡೌನ್ ಟು ಅರ್ತ್. ಸೊ ಎಲ್ಲ ಸಿಕ್ಕಿದ ತಕ್ಷಣ ನೀವು ಏನಂತಾರೆ, ಪ್ರೈಡ್ ಅಲ್ಲಿ ತುಂಬಾ ಹಿಗ್ಬಿಟ್ಟು ಒಂದು ಆಟಿಟ್ಯೂಡ್ ನ ತೋರಿಸೋದು ಅಂತದೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ. ಬಿ ಗ್ರೌಂಡೆಡ್, ಬಿ ಹಂಬಲ್ ಪರ್ಸನ್. ಓಕೆ, ತುಂಬಾ ತೂಕವಾದ ವ್ಯಕ್ತಿಯಾಗಿ ಇರಿ. ಓಕೆ, ಐ ಹೋಪ್ ಎಲ್ಲ ಕ್ಲೋಸ್ ಮಾಡಿ ಎಲ್ಲಾ ಮೆಸೇಜಸ್ ಹೇಳ್ಬಿಟ್ಟಿದ್ದೀನಿ. ಸೊ ಲಾಸ್ಟ್ ಏಂಜಲ್ಸ್ ಇಂದ ಒಂದು ಗೈಡೆನ್ಸ್ ತಗೋಬೇಡ. ಓಕೆ, ಫರ್ಗ್ಯೂನೆಸ್. ಯಾ, ನೋಡಿ ಇನ್ನು ಫರ್ಗ್ಯೂ ಮಾಡಿ. ಫರ್ಗ್ಯೂ ಮಾಡಬೇಕು ಫಸ್ಟು, ನಿಮ್ಗೆ ನೀವು ಫರ್ಗ್ಯೂ ಮಾಡಿ. ಓಕೆ, ಬೇರೆಯವ್ರಿಗೋಸ್ಕರ ನೀವು ಏನೆಲ್ಲ ನಿಮ್ಗೆ ಲಾಸ್ ಮಾಡ್ಕೊಂಡಿದ್ದೀರಾ ಅದಕ್ಕೆ ನೀವು ಫರ್ಗ್ಯೂ ಮಾಡಿ. ನಿಮಗೆ ನೀವೇ ಹರ್ಟ್ ಮಾಡ್ಕೊಂಡಿರ್ತೀರಾ ತುಂಬಾ ಸಲ. ಯಾರೋ ಮಾಡಿ ತಪ್ಪಿಗೆ ನೀವು ಕೋಪ ಮಾಡ್ಕೊಂತೀರಾ, ಯಾರೋ ಮಾಡಿ ತಪ್ಪಿಗೆ ನಿಮಗೆ ನೀವು ಹರ್ಟ್ ಮಾಡ್ಕೊಂಡಿರ್ತೀರಾ. ಫಸ್ಟ್ ಅದಕ್ಕೆ ನಿಮ್ಮನ್ನ ನೀವು ಫರ್ಗ್ಯೂ ಮಾಡಿ. ಆಮೇಲೆ ನಿಮ್ಗೆ ಯಾರು ಹರ್ಟ್ ಮಾಡಿರ್ತಾರೆ, ಫ್ಯಾಮಿಲಿ, ಫ್ರೆಂಡ್ಸು, ಹೊರಗಡೆ, ಓಕೆ, ಅವರಿಗೆಲ್ಲ ಫರ್ಗ್ಯೂ ಮಾಡಿ. ಫರ್ಗ್ಯೂನೆಸ್ ಇಸ್ ವೆರಿ ಇಂಪಾರ್ಟೆಂಟ್. ನೀವು ಪಾಸ್ಟ್ ಇಂದ ಮೂವ್ ಆನ್ ಆಗ್ಬೇಕು ಅಂತ ಅಂದ್ರೆ ಫಸ್ಟ್ ಇದನ್ನ ಮಾಡ್ಲೇಬೇಕು. ಇದಾದ್ರ ಮೇಲೆ ಏನ್ ಮಾಡ್ತೀರಾ ಅಂದ್ರೆ ಆಸ್ಕ್ ಫಾರ್ ಹೆಲ್ಪ್ ಫ್ರಮ್ ಅದರ್ಸ್. ಬೇರೆಯವರಿಂದ ನಿಮ್ಗೆ ಹೆಲ್ಪ್ ಬೇಕು ಅಂತ ಅನ್ಸಿದ್ರೆ ಖಂಡಿತವಾಗಿಯೂ ಕೇಳಿ. ಓಕೆನಾ? ಸೊ ಹೆಲ್ಪ್ ನ ಕೇಳಿ, ನಾಚ್ಕೊಳ್ಳೋದು ಮುಜುಗರ ಪಡುವಂಥದ್ದು ಏನೂ ಇಲ್ಲ. ನಿಮ್ಗೆ ಯಾರು ಕರೆಕ್ಟಾಗಿ ಗೈಡ್ ಮಾಡ್ತಾರೆ ಅಂತ ನಿಮ್ಗೆ ಅನ್ಸುತ್ತಲ್ವಾ, ಸೊ ಅಂಥವ್ರ ಹತ್ರ ನೀವು ಖಂಡಿತವಾಗಿಯೂ ಹೆಲ್ಪ್ ಅನ್ನ ಕೇಳಿ, ದೇವ್ರ ಹತ್ರ ಹೆಲ್ಪ್ ಅನ್ನ ಕೇಳಿ. ಈ ತರ ಸಮಸ್ಯೆ ಇದೆ, ನಂಗೆ ಗೊತ್ತಾಗ್ತಿಲ್ಲ, ನಂಗೆ ದಾರಿ ತೋರಿಸಿ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ನೀವು ಕೇಳಿ. ಅಂಡ್ ಲುಕ್ ಫಾರ್ ಎ ಸೈನ್ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮ್ಗೆ ಯೂನಿವರ್ಸು ಮತ್ತೆ ಏಂಜಲ್ಸ್, ಗಾಡ್ ನಿಮ್ಗೆ ಕೆಲವೊಂದು ಸೈನ್ಸ್, ಸಿಗ್ನಲ್ಸ್ ಅನ್ನ ಕೊಡ್ತಾ ಇರ್ತಾರೆ. ಸೊ ಅದನ್ನ ನೀವು ಐಡೆಂಟಿಫೈ ಮಾಡಿ ಅದನ್ನ ನಿಮ್ಮ ಒಂದು ಪ್ರೆಸೆಂಟ್ ಸಿಚುವೇಶನ್ಸ್ ಏನಿರುತ್ತಲ್ಲ, ಸೊ ಆ ಸಿಚುವೇಶನ್ಸ್ಗೆ ಅದನ್ನ ಯಾವ ತರ ರಿಲೇಟ್ ಮಾಡ್ಕೊಬೇಕು ಅನ್ನೋದನ್ನ ನೀವು ಕಲಿಬೇಕಾಗತ್ತೆ. ಆ ಸೈನ್ಸ್ ಅನ್ನ ನೀವು ನೋಡಿ ಅದಕ್ಕೆ ತಕ್ಕಂಗೆ ನೀವು ಅರ್ಥ ಮಾಡ್ಕೊಂಡು ಡಿಸಿಷನ್ಸ್ ನ ಮಾಡಿದ್ರೆ ಲೈಫಲ್ಲಿ ಏನ್ ಬರುತ್ತೆ, ಬಿಗ್ ಹ್ಯಾಪಿ ಚೇಂಜಸ್ ಬರುತ್ತೆ. ಓಕೆ, ಸೊ ಫರ್ಗ್ಯೂನೆಸ್ ಇಸ್ ವೆರಿ ಇಂಪಾರ್ಟೆಂಟ್. ನಿಮ್ಮನ್ನ ನೀವು ಫರ್ಗ್ಯೂ ಮಾಡಿ, ನಿಮ್ಗೆ ಯಾರು ಹರ್ಟ್ ಮಾಡಿದ್ದಾರೆ ಅವ್ರನ್ನು ಕೂಡ ಫರ್ಗ್ಯೂ ಮಾಡಿ, ಫ್ಯಾಮಿಲಿ ಮೆಂಬರ್ಸ್ ಅನ್ನ ಫರ್ಗ್ಯೂ ಮಾಡಿ. ಓಕೆನಾ? ಸೊ ಲುಕ್ ಫಾರ್ ಎ ಸೈನ್ ಅಂಡ್ ಬಿಗ್ ಹ್ಯಾಪಿ ಚೇಂಜಸ್ ವಿಲ್ ಕಮಿಂಗ್. ಅಂಡ್ ಬೇರೆಯವ್ರ ಹತ್ರ ಹೆಲ್ಪ್ ಬೇಕು ಅಂತ ಅನ್ಸಿದ್ರೆ ಖಂಡಿತವಾಗೂ ಹೆಲ್ಪ್ ಅನ್ನ ತಗೊಳ್ಳಿ, ತಪ್ಪೇನೂ ಇಲ್ಲ. ಅದ್ರಲ್ಲಿ ಮುಜುಗರ ಪಡುವಂಥದ್ದು ಏನೂ ಇಲ್ಲ. ನಿಮ್ ಬಗ್ಗೆ ಯಾರು ಕೇವಲವಾಗಿ ತಿಳ್ಕೊಳ್ಳೋದಿಲ್ಲ. ಆ ತರದ ಭಾವನೆಗಳನ್ನ ನೀವು ಇಟ್ಕೋಬೇಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಯು ಆರ್ ರೆಡಿ. ನಿಮ್ ಮನ್ಸಲ್ಲಿ ಏನಾದ್ರೂ ಕ್ವಶನ್ಸ್ ಇರ್ಬೇಕಲ್ವಾ. ಸೊ ನನ್ಗೆ ಎಕ್ಸಾಂಪಲ್ ಹೇಳಿದ್ರೆ ನಂಗೆ ಒಂದು ಒಳ್ಳೆ ಪಾರ್ಟ್ನರ್ ಬೇಕು, ಯಾವಾಗ ಸಿಗ್ತಾರೆ ಅಂತ ನೀವ್ ಅನ್ಕೊಂತಿರ್ತಿರಲ್ಲ, ಅದಕ್ಕೆ ಆನ್ಸರ್ ಏನ್ ಹೇಳ್ತಿದಾರ, ವೆನ್ ಯು ಆರ್ ರೆಡಿ. ಅಥವಾ ನನ್ಗೊಂದು ಒಳ್ಳೆ ಜಾಬ್ ಬೇಕು, ನಾನು ಅನ್ಕೊಂಡಿರೋದು ಒಂದು ಡ್ರೀಮ್ ಜಾಬ್ ಬೇಕು ನನ್ಗೆ, ಯಾವಾಗ ಸಿಗುತ್ತೆ ಅಂದ್ರೆ ವೆನ್ ಯು ಆರ್ ರೆಡಿ. ಯಾವಾಗ ನೀವು ರೆಡಿ ಆಗ್ತೀರಾ ಅಂದ್ರೆ ರಿಲೇಶನ್ಶಿಪ್ ಅಲ್ಲಿ ಆದ್ರೆ ನೀವು ಯಾವಾಗ ಫರ್ಗ್ಯೂ ಮಾಡಿ, ನಿಮ್ಮನ್ನ ನೀವು ಕ್ಲೆನ್ಸ್ ಮಾಡ್ಕೊಂಡು, ನಿಮ್ಮನ್ನ ನೀವು ಸೆಲ್ಫ್ ಲವ್ ಮಾಡ್ಕೊಂಡು, ಇಲ್ಲಿ ಬಂದಿತ್ತಲ್ಲ ಕಾರ್ಡ್, ನರ್ಚರಿಂಗ್ ಕಾರ್ಡ್ ನ ಹೇಳ್ದೆ ಅಲ್ಲ, 10 ಆಫ್ ಪೆಂಟಿಕಲ್ಸ್. ಸೊ ನಿಮ್ಮನ್ನ ನೀವು ತುಂಬಾ ಸೆಲ್ಫ್ ಲವ್ ಮಾಡ್ತೀರಾ, ಸೆಲ್ಫ್ ಕೇರ್ ಚೆನ್ನಾಗಿ ಮಾಡ್ತೀರಾ, ಮದರ್ಲಿ ನೇಚರ್ ಅಲ್ಲಿ ತುಂಬಾ ಚೆನ್ನಾಗಿ ನಿಮ್ ಸುತ್ತ ಇರೋರ್ನು ತುಂಬಾ ಖುಷಿಯಾಗಿ ಇಡ್ತೀರಾ, ನಿಮ್ಮನ್ನು ಖುಷಿಯಾಗಿ ಇಟ್ಕೊಂತೀರಾ ಅಂತ. ಸೊ ಈ ಎನರ್ಜಿಗೆ ನೀವು ಬರಬೇಕು. ಇಟ್ಸ್ ಲೈಕ್ ಅ ಕ್ವೀನ್ ಎನರ್ಜಿ ಇದು. ಓಕೆನಾ? ಈ ಕ್ವೀನ್ ಎನರ್ಜಿಗೆ ಬರಬೇಕು. ನಿಮ್ಮ ಹತ್ರ ಒಂದು ಲಾಟ್ಸ್ ಆಫ್ ಅಬಂಡೆನ್ಸ್, ಅದೇ ಒಂದು ಅಬಂಡೆನ್ಸ್ ಅಲ್ವಾ. ನಮ್ಮನ್ನ ನಾವು ತುಂಬಾ ಪ್ರೀತಿಯಿಂದ ನೋಡ್ಕೊಳ್ಳೋದು, ತುಂಬಾ ಚೆನ್ನಾಗಿ ಕೇರ್ ಮಾಡೋದು, ನಮ್ಮ ಸುತ್ತ ಇರೋರ್ನ ತುಂಬಾ ಚೆನ್ನಾಗಿ ಕೇರ್ ಮಾಡೋದು, ನಮ್ಮ ಕ್ರಿಯೇಟಿವಿಟಿ ಮೇಲೆ ವರ್ಕ್ ಮಾಡೋದು, ಈ ತರದನ್ನ ನಾವು ಮಾಡ್ತೀವಲ್ವಾ, ದಟ್ ಇಸ್ ಅ ನೇಚರ್ ಆಫ್ ಅಬಂಡೆನ್ಸ್. ಅದು ಶುಕ್ರನ ಒಂದು ನೇಚರ್ ಅಂತ ಹೇಳ್ತೀವಿ. ಶುಕ್ರ ಗ್ರಹ ಇಸ್ ರೆಪ್ರೆಸೆಂಟ್ ಬೈ ಬ್ಯೂಟಿ. ಅದು ಬ್ಯೂಟಿ, ಲಕ್ಸುರಿ ಮತ್ತೆ ಹ್ಯಾಪಿನೆಸ್, ಒಂದು ಒಳ್ಳೆ ಫ್ಯಾಮಿಲಿ, ಒಂದು ಇಮೋಷನಲ್ ಫುಲ್ಫಿಲ್ಮೆಂಟು, ಲಾಟ್ಸ್ ಆಫ್ ಮನಿ, ಅದನ್ನೆಲ್ಲ ತಂದ್ಕೊಡೋದೇ ಶುಕ್ರ ನಮಗೆ. ಸೊ ಈ ಎನರ್ಜಿಗೆ ನೀವು ಬರಬೇಕಾಗತ್ತೆ. ಈ ಎನರ್ಜಿಗೆ ನೀವು ಬಂದಾಗ ನೀವೇನ್ ಅನ್ಕೊಂತೀರಲ್ಲ, ಒಂದು ಸೋಲ್ಮೇಟ್ ಬೇಕು ನನ್ನ ಲೈಫಲ್ಲಿ. ಹುಡುಗ ಹುಡುಗಿ ಇಬ್ರು ಕೂಡ ಅನ್ಕೊಂತಿರ್ತಾರೆ, ನಂಗೆ ಒಳ್ಳೆ ಹುಡುಗಿ ಬೇಕು, ನನ್ನನ್ನು ಅರ್ಥ ಮಾಡ್ಕೊಂಡು ಜೀವನ ಸಂಗಾತಿಯಾಗಿ ಜೀವನ ಪೂರ್ತಿ ಇರುವಂತಹ ವ್ಯಕ್ತಿ ನನಗೆ ಬೇಕು ಅಂತ ಅನ್ಕೊಂತಾ ಇರ್ತೀರಾ. ಸೊ ಆಗ ವೆನ್ ಯು ಆರ್ ರೆಡಿ, ಅವಾಗ ನಿಮ್ಗೆ ಅದು ಸಿಗುತ್ತೆ. ಅಂಡ್ ನನಗೆ ಒಂದು ಡ್ರೀಮ್ ಜಾಬ್ ಬೇಕು ಅಂತ ಯಾರೆಲ್ಲ ಮ್ಯಾನಿಫೆಸ್ಟ್ ಮಾಡ್ತಾ ಇರ್ತೀರಾ, ನಿಮ್ಮ ಸ್ಕಿಲ್ಸ್ ಮೇಲೆ ನೀವು ಯಾವಾಗ ಚೆನ್ನಾಗಿ ವರ್ಕ್ ಮಾಡಿ ಯು ಆರ್ ರೆಡಿ ಫಾರ್ ಎನಿಥಿಂಗ್ ಅನ್ನೋ ತರ, ವಾರಿಯರ್ ತರ ರೆಡಿಯಾಗಿ ನಿಂತ್ಕೊಂತೀರಾ, ಅವಾಗ ನಿಮ್ಮ ಡ್ರೀಮ್ ಜಾಬ್ ನಿಮ್ಮನ್ನ ಹುಡ್ಕೊಂಡು ಬರುತ್ತೆ. ಎಸ್. ಅಂಡ್ ನೀವೀಗ ಪ್ರೆಸೆಂಟ್ಲಿ ಏನಾದ್ರು ಮೈಂಡಲ್ಲಿ ಥಿಂಕ್ ಮಾಡ್ತಿದ್ರೆ ಇಟ್ಸ್ ಅಪ್ ಟು ಯು. ನೀವೇನ್ ಡೆಸಿಷನ್ ಮಾಡ್ತಿರೋ ಅದು ನಿಮಗೆ ಬಿಟ್ಟಿದ್ದು. ಎಕ್ಸಾಂಪಲ್, ದುರ್ಯೋಧನನಿಗೆ ಗೊತ್ತಿತ್ತು
ಕೃಷ್ಣ ಪರಮಾತ್ಮ ಅವನು ಅಂತ. ಆದ್ರೂ ಕೃಷ್ಣನ ಮಾತನ್ನ ಕೇಳದೇನೆ ಅವನೇನ್ ಮಾಡ್ದ? ಅಧರ್ಮದ ದಾರಿಯನ್ನೇ ಅವನು ಹಿಡ್ದ. ಅಧರ್ಮದ ದಾರಿಯನ್ನ ಹಿಡಿದೇನೆ ಅವನ್ ಏನಾದ್ರೂ ಅವತ್ತು ಬದಲಾವಣೆ ತಂದ್ಕೊಂಡು ಪರಮಾತ್ಮನ ಮಾತನ್ನ ನಾನು ಕೇಳ್ತೀನಿ ಅಂತ ಚಾಯ್ಸ್ ಅನ್ನ ಚೇಂಜ್ ಮಾಡಿದಿದ್ರೆ ಮಹಾಭಾರತ ಯುದ್ಧನೇ ನಡೀತಾ ಇರ್ಲಿಲ್ಲ. ಸೊ ಹಾಗೆ ಇಟ್ಸ್ ಅಪ್ ಟು ಯು. ನೀನೇನ್ ಚೂಸ್ ಮಾಡ್ತೀಯ ಲೈಫ್ ಅಲ್ಲಿ, ನಿನ್ಗೆ ಏನ್ ಬೇಕು ಅಂತ ನೀನು ಥಿಂಕ್ ಮಾಡಿ ತಾಳ್ಮೆಯಿಂದ ಒಳ್ಳೇದು ಕೆಟ್ಟದನ್ನ ಧರ್ಮ ಕರ್ಮಗಳನ್ನ ನೀನು ನೋಡ್ಬಿಟ್ಟು ಚೂಸ್ ಮಾಡ್ತೀಯಲ್ಲ, ಅದು ನಿನ್ನನ್ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋಗುತ್ತೆ. ಇಟ್ಸ್ ಅಪ್ ಟು ಯು ಅಂತ ಯೂನಿವರ್ಸ್ ಮತ್ತೆ ಏಂಜಲ್ಸ್ ಹೇಳ್ತಾ ಇದ್ದಾರೆ. ಬ್ಯೂಟಿಫುಲ್ ಮೆಸೇಜಸ್. ಓಕೆ, ಐ ಹೋಪ್ ನಿಮ್ಗೆಲ್ಲ ಅದು ಇಷ್ಟ ಆಯ್ತು ಅನ್ಕೊಂತೀನಿ. ಫಾಲೋ ಮಾಡಿ ಅಂಡ್ ಇದ್ರಲ್ಲಿರುವಂತ ಪಾಸಿಟಿವ್ ಎನರ್ಜೀಸ್ ನ ಕ್ಲೇಮ್ ಮಾಡೋದನ್ನ ಮರಿಬೇಡಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಟನ್ ಅಂತ ಒತ್ತೋದನ್ನ ಮರಿಬೇಡಿ. ಯಾರೆಲ್ಲ ಏರ್ ಸೈನ್ಸ್ ಇದ್ದಾರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಸರ್ಕಲ್ ಅಲ್ಲಿ, ದಯವಿಟ್ಟು ಅವರಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ರಾಧೆ ರಾಧೆ, ಬಾಯ್.